ಕಳೆದ ವಾರದಲ್ಲಿ ಏನು ನೋಡ್ಕೊಂಡ್ವಿ? ಇಲ್ಲಿ ಹಾಂ, ಎಜಿಕಿಯ ಕುರಿತಾಗಿ ಎರಡನೇ ಅರಸರು 20ನೇ ಅಧ್ಯಾಯ ಲಾಸ್ಟ್ ವೀಕ್ ನೋಡಿದ್ವಿ. ಅದರಿಂದ ಏನು ಅರ್ಥ ಆಯ್ತು ನಮಗೆ? ಎಜಿಕಿಯನ ಜೀವನವನ್ನು ನಾವು ಓದುವಾಗ ಏನು ಅರ್ಥ ಆಯಿತು? ಒಂದು 2-3 ಪಾಯಿಂಟ್ ಹೇಳಿ ಮುಂದೆ ಹೋಗೋಣ. ಓಕೆ, ಅಲ್ಲ, ಮೇನ್ ಟಾಪಿಕ್ ಯಾವುದು ಕುರಿತಾಗಿತ್ತು? ಎಜಿಕಿಯನ ಜೀವನವನ್ನು ನಾವು ನೋಡಬೇಕಾದ್ರೆ ಅದರಲ್ಲಿ ಮೇಯ್ನಾಗಿ ಯಾವುದು ಕುರಿತಾಗಿ ನೋಡಿದ್ವಿ? ಪ್ರವಾದನೆ. ಯಾವ ರೀತಿ ದೇವರು ಅವನು ಅಳ್ತಾನೆ, ದೇವರೇ ಈ ರೀತಿ ಅವನು ಎಲ್ಲಿ ಒಂದು ಗೋಡೆ ಕಡೆ ತಿರ್ಕೊಂಡು ಅಳ್ತಾನೆ, ದೇವರೇ ನನ್ನ ಜೀವನವನ್ನು ಈ ರೀತಿ ಇದೆಲ್ಲ ನಡೀತಾ ಇದೆ ಅಂತ ಹೇಳುವಾಗ ದೇವ್ರು ಏನು ಮಾಡ್ತಾರೆ? ಸ್ವಲ್ಪ ಹೊತ್ತಲ್ಲೇ ಅವನು ಕೊಟ್ಟಂಥ ಪ್ರವಾದನೆಯನ್ನು ಏನು ಮಾಡ್ತಾರೆ? ಮಾರಿಸಿ ಇನ್ನೂ ಸ್ವಲ್ಪ ವರ್ಷ ಏನು ಮಾಡ್ತೀರಿ? ಹೆಚ್ಚು ಕಾಲ ಮಾಡಿಕೊಡ್ತೀನಿ ಅಂತ. ಅಲ್ಲೆಲೂಯ. ಹಾಂ, ಇವತ್ತು ಹೀಬ್ರೂಸ್ 13ನೇ ಅಧ್ಯಾಯ 1ನೇ ವಾಕ್ಯದಿಂದ ಓದಿ. ಹೀಬ್ರೂಸ್ 13ನೇ ಅಧ್ಯಾಯ 1ನೇ ವಾಕ್ಯದಿಂದ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇಬ್ರಿಯರು ಬರೆದ ಪತ್ರಿಕೆ 13ನೇ. ಸ್ನೇಹವು ನೆಲೆಯಾಗಿರಲಿ. ಅತಿಥಿ ಸತ್ಕಾರ ಮಾಡುವುದನ್ನು ಮರೆಯಬೇಡಿರಿ. ಅದನ್ನು ಮಾಡುವಲ್ಲಿ ಕೆಲವರು ತಿಳಿಯದೆ ದೇವದೂತರನ್ನು ಸತ್ಕರಿಸಿದ್ದಾರೆ. ಸರಿಯವರ ಸಂಗಡ ನೀವು ಜೊತೆ ಸರಿಯವರೆಂದು ಭಾವಿಸಿಕೊಂಡು ಅವರನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ನಿಮಗೂ ಅನ್ಯಾಯ ಸಂಭವಿಸುತ್ತೆ ಎಂದು ತಿಳಿದು ಅನ್ಯಾಯ ಅನುಭವಿಸುವವರನ್ನು ನೆನೆಸಿರಿ. ದಾಂಪತ್ಯವು ಮಾನ್ಯವಾದದ್ದು ಎಂದು ಎಲ್ಲರೂ ಎಣಿಸಬೇಕು. ಗಂಡ ಹೆಂಡರ ಸಂಬಂಧವು ನಿಷ್ಕಳಂಕವಾಗಿ ಇರಬೇಕು. ಜಾರರಿಗೂ ವ್ಯಭಿಚಾರಿಗಳಿಗೂ ದೇವರು ನ್ಯಾಯ ತೀರಿಸುವರು ಎಂದು ತಿಳಿದುಕೊಳ್ಳಿರಿ. ದ್ರವ್ಯ ಆಶೆ ಇಲ್ಲದವರು ಆಗಿರಿ. ನಿಮಗೆ ಇರುವುಗಳಲ್ಲಿ ತೃಪ್ತರಾಗಿರಿ. ನಾನು ನಿಮ್ಮನ್ನು ಎಂದಿಗೂ ಕೈಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲವೆಂದು ದೇವರು ತಾನೇ ಹೇಳಿದ್ದಾರೆ. ಆದುದರಿಂದ ಕರ್ತರು ನನ್ನ ಸಹಾಯಕರು, ಭಯಪಡೆನು. ಮನುಷ್ಯರು ನನಗೆ ಏನು ಮಾಡನು ಎಂದು ನಾವು ಧೈರ್ಯವಾಗಿ ಹೇಳಬಲ್ಲವು. ನಿಮಗೆ ದೇವರ ವಾಕ್ಯವನ್ನು ತಿಳಿಸಿದ ನಿಮ್ಮ ಸಭಾನಾಯಕರನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ಅವರು ಯಾವ ರೀತಿಯಿಂದ ನಡೆದುಕೊಂಡು ಪ್ರಾಣ ಬಿಟ್ಟರು ಎಂಬುದನ್ನು ಆಲೋಚಿಸಿರಿ. ಅವರು ನಂಬಿಕೆಯನ್ನು ಅನುಸರಿಸಿರಿ. ಯೇಸು ಕ್ರಿಸ್ತರು ನಿನ್ನೆ ಇದ್ದಾಗೆ ಇವತ್ತು ಇದ್ದಾರೆ, ನಿರಂತರವೂ ಹಾಗೆ ಇರುವರು. ನಾನಾ ವಿಧವಾದ ಅನ್ಯ ಉಪದೇಶಗಳ ಸೆಳವಿಗೆ ಸಿಕ್ಕಬೇಡಿರಿ. ದೇವರ ಕೃಪೆಯನ್ನು ಆತುಕೊಂಡು ಮನಸ್ಸನ್ನು ದೃಢ ಮಾಡಿಕೊಳ್ಳುವುದು ಉತ್ತಮವೇ. ಆಮೇನ್. 9ನೇ ವಾಕ್ಯ ಕಂಪ್ಲೀಟ್ ಮಾಡಿಬಿಡಿ, ಮುಗಿಸೋಣ. ಹಾಂ. ಭೋಜನ ಪದಾರ್ಥಗಳನ್ನು ವಿಶೇಷಿಸುವುದರಿಂದ ಅದು ಆಗುವುದಿಲ್ಲ. ಭೋಜನ ಪದಾರ್ಥಗಳನ್ನು ವಿಶೇಷಿಸಿ ನಡೆದವರು ಏನೂ ಪ್ರಯೋಜನ ಹೊಂದಲಿಲ್ಲ. ಆಮೇನ್. ಆಮೇನ್. ಹಾಂ. ಇದನ್ನು ಹೀಬ್ರೂಸನ್ನು ಬರೀಬೇಕಾದ್ರೆ 13ನೇ ವಾಕ್ಯ ಏನಕ್ಕೋಸ್ಕರ ಬರೀತಾರೆ ಅಂದರೆ, ದೇವರನ್ನು ಯಾವ ರೀತಿ ನಾವು ಸಂತೋಷಪಡಿಸುವುದು, ಹೌ ಟು ಪ್ಲೀಸ್ ಗಾಡ್. ದೇವರನ್ನು ಏನು ಮಾಡೋದು, ಯಾವ ರೀತಿ ನಾವು ಸಂತೋಷಪಡಿಸುವುದು ಅನ್ನುವಂಥ ಟಾಪಿಕ್ನ ಮಾತಾಡಬೇಕಾದ್ರೆ, ಯಾಕಂದರೆ ಹೀಬ್ರೂಸ್ ಇನ್ನೇನು ಮಾಡ್ತಾ ಇದ್ದಾರೆ, ಕೊನೆ ಅಧ್ಯಾಯ ಇವಾಗ ಇನ್ನೇನು ಮುಗಿಸ್ಬೇಕನ್ನುವಂಥ ಅವ್ರ ಲೆಟರ್ ಮುಗಿಸ್ಬೇಕಾದ್ರೆ ಏನು ಮಾಡ್ತಾ ಇದ್ದಾರೆ ಅಂದರೆ, ಇಬ್ರಿಯರ್ ಬರೆದವ್ರು ಏನು ಮಾಡ್ತಾ ಇದ್ದಾರೆ, 1ನೇ ವಾಕ್ಯದ 9ನೇ ವಾಕ್ಯದವರೆಗೆ ನೀವು ಓದಬೇಕಾದ್ರೆ ನಾವು ದೇವರನ್ನು ಯಾವ ರೀತಿ ಮಹಿಮೆ ಪಡಿಸುವುದು, ದೇವರನ್ನು ಯಾವ ರೀತಿ ನಾವು ಏನು ಮಾಡೋದು, ಸಂತೋಷಪಡಿಸುವುದು ಅನ್ನುವಂಥ ಟಾಪಿಕ್ನ ತಗೊಂಡು ಅವರು ಕೆಲವು ವಿಷಯಗಳನ್ನ ಹೇಳ್ತಾ ಇದ್ದಾರೆ. ನೋಡಿ, ಸ್ಟಾರ್ಟಿಂಗಲ್ಲಿ ಏನು ಹೇಳ್ತಾರೆ, ನೀವು ಒಬ್ರನ್ನೊಬ್ಬರು ಪ್ರೀತಿ ಮಾಡಿ ಅಂತಾರೆ. ಹಾಂ, ಸಹೋದರ ಸ್ನೇಹ ನಿಮ್ಮಲ್ಲಿ ಏನಿರಲಿ ಇರಲಿ ಅಂತಾರೆ. ಅದಾದಮೇಲೆ ಏನು ಮಾಡ್ತಾ ಇದ್ದಾರೆ, ಅತಿಥಿ ಸತ್ಕಾರವನ್ನು ಮಾಡಿ. ಸೊ ಸಹೋದರ ಸ್ನೇಹದ ಕುರಿತಾಗಿ ಹೇಳ್ತಾ ಇದ್ದಾರೆ. ಆಮೇಲೆ ಮ್ಯಾರೇಜ್, ಮದುವೆ ಕುರಿತಾಗಿ ಏನು ಹೇಳ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ. ಏನಂತ ಏನು ಹೇಳ್ತಾ ಇದ್ದಾರೆ ನೋಡಿ, 4ನೇ ವಾಕ್ಯ. ಹಾಂ, ಓಕೆ. ಸೊ ಮ್ಯಾರೇಜ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅದಾದಮೇಲೆ ಹಣದ ಆಸೆ ನಿಮ್ಮಲ್ಲಿ ಬರದೇ ಇರಲಿ. ಮತ್ತೇನು ಹೇಳ್ತಾರೆ, ದೇವ್ರು ನಿಮ್ಮನ್ನು ಕೈ ಬಿಡುವುದಿಲ್ಲ. ನೆಕ್ಸ್ಟ್ ಏನು ಹೇಳ್ತಾ ಇದ್ದಾರೆ, 7ನೇ ವಾಕ್ಯ, ಇದು ಮುಂಚೆ ಇದ್ದಂಥ ಲೀಡರ್ಸ್, ನಿಮ್ಮನ್ನು ನಡೆಸುವವರು ಯಾವ ರೀತಿ ಕ್ರಿಸ್ತನನ್ನು ಅವರ ವಿಶ್ವಾಸವನ್ನು ಇಟ್ಕೊಂಡು ನಡೆದ್ರೋ ಅದೇ ರೀತಿ ನೀವೂ ಏನು ಮಾಡಿ ನಡೀರಿ. ಆಮೇಲೆ 8ನೇ ವಾಕ್ಯ ನೋಡಿ ಏನು ಹೇಳ್ತಾರೆ, ಯೇಸು ಕ್ರಿಸ್ತ ಒಬ್ಬರೇ ಇದ್ದಾರೆ, ನೀವೇನು ಮಾಡಿ ಬೇರೆ ಬೇರೆ ರೀತಿಯಾದ ಉಪದೇಶಗಳನ್ನು ಕೇಳಿ ಅದಕ್ಕೇನು ಮಾಡಬೇಡಿ, ಸಿಕ್ಕಾಕೊಳ್ಳದೆ ಏನು ಮಾಡಿ, ನೀವು ಊಟದ ಕುರಿತಾಗಿ ರೂಲ್ಸ್ ಫಾಲೋ ಮಾಡಿ ಏನು ಮಾಡೋದು ಬೇಕಿಲ್ಲ, ದೇವರನ್ನು ಪ್ಲೀಸ್ ಮಾಡೋದು ಬೇಕಿಲ್ಲ.
ದೇವರು ಅದು ನಿಮ್ಮನ್ನು ಸಂತೋಷ ಪಡಿಸಲ್ಲ, ಅಥವಾ ಅದು ನಿಮ್ಮನ್ನು ಏನು ಮಾಡಲ್ಲ, ದೇವರಲ್ಲಿ ಬೆಳೆಸಲ್ಲ. ಆದರೆ ನಿಮ್ಮ ಧೈರ್ಯ, ನಿಮ್ಮ ಬಲ ಎಲ್ಲಿಂದ ಬರಬೇಕು? ದೇವರ ಕೃಪೆಯಿಂದ. ಇದೆಲ್ಲವನ್ನು ನಾವು ಓದಬೇಕಾದ್ರೆ ನಮ್ಮ ಎಲ್ಲರ ಮೈಂಡಲ್ಲೂ ಪ್ರಶ್ನೆ ಬರಬೇಕು, ಇಷ್ಟು ನಾವು ಕಷ್ಟಪಟ್ಟು ಈ ದಾರಿಯನ್ನು ಏನಕ್ಕೋಸ್ಕರ ಆಯ್ದುಕೊಂಡಿದ್ದೀವಿ ಅಂತ. ಯಾಕಂದರೆ ದೇವರ ಹತ್ರ ನಾವು ಬಲ ತೊಗೊಳ್ಬೋದು, ಸಮಾಧಾನ ಪಡ್ಕೊಬೋದು, ಎಲ್ಲ ಪಡ್ಕೊಬೋದು. ಆದರೆ ಈ ವಿಷಯಗಳನ್ನೆಲ್ಲವೂ ನಾವು ಏನಕ್ಕೋಸ್ಕರ ಮಾಡ್ತಾ ಇದ್ದೀವಿ ಅಂತ ಏನು ಮಾಡಬೇಕು? ತಿರುಗಿ ನಾವು ಏನು ಮಾಡ್ಕೊಬೇಕು? ಜ್ಞಾಪಕ ಪಡಿಸ್ಕೊಬೇಕು. ಯಾಕಂದರೆ ನಾವು ನಮ್ಮ ಮೋಟಿವೇಶನ್, ನಾವು ಯಾವುದರಲ್ಲಿ ನಮ್ಮ ಎಲ್ಲ ಬಲವನ್ನು ಸಲ್ಲಿಸ್ತಾ ಇದ್ದೀವಿ ಅನ್ನೋದು ತುಂಬ ಮುಖ್ಯ. ಎಷ್ಟೋ ಜನರಿಗೆ ಏನು ಮಾಡ್ತೀವಿ ಅಂದರೆ, ಕ್ರಿಸ್ತರಲ್ಲಿ ಬೆಳೆಯುತ್ತಾ ಕ್ರಿಸ್ತರನ್ನು ಏನಕ್ಕೋಸ್ಕರ ನಾವು ಆಯ್ದುಕೊಂಡು, ಅಥವಾ ಕ್ರಿಸ್ತರು ನಮ್ಮನ್ನು ಏನಕ್ಕೋಸ್ಕರ ಆಯ್ದುಕೊಂಡು ಅಂತ ಏನು ಮಾಡ್ತಾರೆ? ಮರ್ತು ಹೋಗ್ತಾರೆ. ಇದನ್ನೇನು ಹೇಳ್ತಾರೆ? ದೇವರು ಆದಲ್ಲಿದ್ದಂಥ ಅನ್ಬನ್ನು ಏನು ಮಾಡಿದೆ, ಪ್ರೀತಿಯನ್ನು ಏನು ಮಾಡಿದೆ, ನೀವು ಬಿಟ್ಬಿಟ್ಟಿದ್ದೀರಾ. ಯಾಕೆ ಪ್ರೀತಿಯನ್ನು ಬಿಟ್ಟು ಹೋಗ್ತಾರೆ? ಯಾಕಂದರೆ ದೇವರು ಅವರನ್ನು ಏನಕ್ಕೋಸ್ಕರ ಆದುಕೊಂಡ್ರು, ದೇವರು ಅವ್ರನ್ನ ಆದುಕೊಂಡ್ರು ಅನ್ನೋದನ್ನೇ ಏನು ಮಾಡ್ತಾರೆ, ಎಷ್ಟೋ ಜನ ಮರ್ತು ಹೋಗ್ತಾರೆ. ನಾವು ಯಾವತ್ತೂ ಏನು ಮಾಡಬೇಕಂದ್ರೆ, ನಾವು ಇದೆಲ್ಲವನ್ನು ಮಾಡೋದು ಸಂತೋಷವಾದ ವಿಷಯ. ಯಾಕಂದರೆ ಇದೆಲ್ಲ ಒಳ್ಳೆ ಅಡ್ವೈಸ್. ಏನು ಮಾಡಿರ್ತಾರೆ, ಇದೆಲ್ಲವನ್ನು ನೀವು ಪಾಲಿಸಿ ಅಂತ ಬರೀತಾ ಇದ್ದಾರೆ. ಆದರೆ ನಮ್ಗೆ ಯಾವಾಗಲೂ ಏನು ಜ್ಞಾಪಕ ಇರಬೇಕಂದ್ರೆ, ನಾವೇನಕ್ಕೋಸ್ಕರ ದೇವರನ್ನು ನಂಬ್ತಾ ಇದ್ದೀವಿ. ನಾವು ಯಾಕೆ ದೇವರನ್ನು ಮಾತ್ರ ನಂಬಬೇಕು, ಮನುಷ್ಯರನ್ನು ನಂಬಾರ್ದು ಅಲ್ಲ, ದೇವರಿಗಿಂತ ಮನುಷ್ಯರನ್ನ ಏನು ಮಾಡಬಾರ್ದು, ಹೆಚ್ಚಾಗಿ ನಂಬಾರ್ದು. ಇವಾಗ ಇಲ್ಲಿ ನೋಡಿ, ಇದೆಲ್ಲ ಒಳ್ಳೆ ಅಡ್ವೈಸೇ. ಏನು ಮಾಡ್ತಾ ಇದ್ದಾರೆ? ಒಳ್ಳೆ ಉಪದೇಶ ಕೊಡ್ತಾ ಇದ್ದಾರೆ. ಏನಂತ? ಇದೆಲ್ಲ ಮಾಡಿ, ಇದೆಲ್ಲ ಮಾಡಬೇಡಿ ಅಂತ. ಆದರೆ ಇದೆಲ್ಲವನ್ನು ಮಾಡೋದು, ಇದು ನಾವು ಯಾವ ರೀತಿ ತೊಗೊಬೇಕಾದ್ರೆ, ಇದೆಲ್ಲ ನಮಗೆ ಕ್ರಿಸ್ತರ ಮೇಲೆ ಇರುವಂಥ ಪ್ರೀತಿಯಿಂದ ಬರುವಂಥ ಫಲಗಳಾಗಿರಬೇಕು. ಅಲ್ಲೆಲೂಯ. ಯೇಸು ಕ್ರಿಸ್ತು ನಿಮಗೋಸ್ಕರ ಮಾಡಿರುವುದನ್ನು ನಿಮ್ಮ ಜ್ಞಾಪಕ ಪಡಿಸಿಕೊಂಡು ಅದರಿಂದ ಬರುವಂಥ ಫಲವಾಗಿರಬೇಕು. ನಿಮ್ಮ ಉಪದೇಶ, ನಿಮ್ಮ ಗಾಸ್ಪಲ್, ನಿಮ್ಮ ಸುವಾರ್ತೆ ನಿಮ್ಮನ್ನು ಏನು ಮಾಡಬೇಕು? ಇದೆಲ್ಲವನ್ನು ಮಾಡುವುದಕ್ಕೆ ತಳ್ಳಬೇಕು. ಇದು ನಮ್ಮ ಜೀವನದ ಇದೆಲ್ಲವನ್ನು ನೀವು ದೊಡ್ಡ ದೊಡ್ಡ ವಿಷಯಗಳು ಮಾಡ್ಬೋದು. ದೇವ್ರಿಗೋಸ್ಕರ ಅನ್ನೋದೇನೋ ಪ್ರಾರ್ಥನೆ ಮಾಡ್ಬೋದು, ಅಥವಾ ದೇವ್ರ ಹತ್ರ ಅನ್ನೋದೇನೋ ಮಾತಾಡ್ಬೋದು, ಪ್ರಾರ್ಥನೆ ಮಾಡ್ಬೋದು, ದೇವ್ರ ವಾಕ್ಯನ ಓದ್ಬೋದು. ಆದರೆ ನಿಮ್ಮ ಜೀವನದಲ್ಲಿ ಅದು ಯೂಸ್ ಆಗಿಲ್ಲ ಅಂದರೆ, ನೀವು ಓದ್ತಾ ಇರುವಂಥ ವಾಕ್ಯ ಏನಾಯಿತು? ವ್ಯರ್ಥವಾಯಿತು. ಇದನ್ನೇ ಏನು ಹೇಳ್ತಾರೆ ಅಂದರೆ, ಎಷ್ಟೇ ಅನ್ಯ ಭಾಷೆ ಮಾತಾಡ್ಬೋದು, ಎಷ್ಟೇ ಪವಿತ್ರಾತ್ಮಲ್ಲಿರ್ಬೋದು, ಎಷ್ಟೇ ಪ್ರೀಚ್ ಮಾಡ್ಬೋದು, ಎಷ್ಟೇ ಏನು ಮಾಡ್ಬೋದು, ಕೊನೆಯ ಕಾಲ ಅಂತ ಮಾತಾಡ್ಬೋದು, ದೇವ್ರಿನಲ್ಲಿ ಬಂದುಬಿಡ್ತಾರೆ, ಎಲ್ಲ ಮಾತಾಡಿ ಸಂತೋಷ. ಯಾಕಂದರೆ ಅದೆಲ್ಲ ಮಾತನಾಡಬೇಕಾಗಿರುವಂಥ ವಿಷಯಗಳು. ಅಲ್ಲೆಲೂಯ. ಆದರೆ ನಾವೇನು ಮರ್ತು ಹೋಗಬಾರ್ದು, ಈ ವಾಕ್ಯವನ್ನು ಓದಿ ನಾಳೆ ನಾನು ಆಚೆ ಹೋಗಿ ನನ್ನ ಜೀವನವನ್ನು ನಡೆಸುವಾಗ ಎಲ್ಲಿ ಯೂಸ್ ಮಾಡ್ತೀನಿ, ಅಥವಾ ನನ್ನ ಸೇವೆಯಲ್ಲಿ ಎಲ್ಲಿ ಯೂಸ್ ಮಾಡ್ತೀನಿ. ನನ್ನ ಗುಣ ಮಾರ್ಪಡದೆ ಹೋದರೆ, ನನ್ನ ಮನಸ್ಸು ಮಾರ್ಪಡದೆ ಹೋದರೆ, ನಾನು ಮಾಡ್ತಾ ಇರುವ ಎಲ್ಲ ವಿಷಯಗಳು ವ್ಯರ್ಥ. ಯಾಕಂದರೆ ದೇವರು ಎಲ್ಲಿ ನೋಡ್ತಾರಂತೆ? ಮನಸ್ಸು. ದೇವರು ಹೃದಯವನ್ನು ನೋಡ್ತಾರೆ. ಓಕೆ, ನಾವು ಇದೆಲ್ಲ ಓದೋಣ ಅಂದರೆ ಯೆರೆಮೀಯ 17ನೇ ಅಧ್ಯಾಯ, ಯೆರೆಮೀಯ 17 5ನೇ ವಾಕ್ಯದಿಂದ ಓದಿ. ಯೆರೆಮೀಯ 17ನೇ ಅಧ್ಯಾಯ 5ನೇ ವಾಕ್ಯ. ಯೆರೆಮೀಯ 17ನೇ ಅಧ್ಯಾಯ ವಚನ 5ರಿಂದ. ಯೆರೆಮೀಯ 17ನೇ ಅಧ್ಯಾಯ ವಚನ 5ರಿಂದ. ಕರ್ತರು ಹೀಗೆ ಎನ್ನುತ್ತಾರೆ, ಮಾನವ ಮಾತ್ರದವರಲ್ಲಿ ಭರವಸೆಯಿಟ್ಟು ನರ ಜನ್ಮದವರನ್ನು ತನ್ನ ಭುಜಬಲವೆಂದು ತಿಳಿದು ಕರ್ತರನ್ನು ತೊರೆಯುವ ಮನಸ್ಸು ಉಳ್ಳವನು ಶಾಪಗ್ರಸ್ತನು. ಇವನು ಅಡವಿಯಲ್ಲಿನ ಜಾಲಿಗೆ ಸಮಾನನು. ಶುಭ ಸಂಭವಿಸಿದರೂ ಅದನ್ನು ಕಾಣನು. ಯಾರು ವಾಸಿಸದ ಚೂಳು ನೆಲವಾಗಿ ಇರುವ ಅರಣ್ಯದ ಬೆಂಗಾಡಿನಲ್ಲಿ ವಾಸಿಸುವ ಸ್ಥಿತಿಯೇ ಅವನದು. ಯಾವನು ಕರ್ತನಲ್ಲಿ ನಂಬಿಕೆ ಇಟ್ಟಿದ್ದಾನೋ, ಯಾವನಿಗೆ ಕರ್ತರು ಭರವಸವಾಗಿ ಇದ್ದಾರೋ ಅವನು ಧನ್ಯನು. ನೀರಾವರಿಯಲ್ಲಿ ನೆಡಲ್ಪಟ್ಟ ಹೊಳೆಯ ದಡದಲ್ಲಿ ತನ್ನ ಬೇರುಗಳನ್ನು ಹರಡಿ ದಾಗೆಗೆ ಭಯಪಡದೆ ಹಸಿರೆಲೆಯನ್ನು ಬಿಡುತ್ತಾ ಕ್ಷಾಮ ವರ್ಷದಲ್ಲಿಯೂ ನಿಶ್ಚಿಂತೆಯಾಗಿ ಸದಾ ಫಲ ಕೊಡುತ್ತಾ ಇರುವ ಮರಕ್ಕೆ ಸಮಾನನಾಗಿರುವನು. ಹೃದಯವು ಎಲ್ಲಕ್ಕಿಂತ ವಂಚಕ, ಗುಣವಾಗದ ರೋಗಕ್ಕೆ ಒಳಗಾಗಿ ಇದೆ. ಅದನ್ನು ಯಾರು ತಿಳಿದಾರು? ಕರ್ತರಾದ ನಾನು ಪ್ರತಿಯೊಬ್ಬನಿಗೂ ಕರ್ಮಫಲವನ್ನು ಅವನವನ ನಡತೆಗೆ ತಕ್ಕ ಹಾಗೆ ಕೊಡಬೇಕೆಂದು ಹೃದಯವನ್ನು ಪರೀಕ್ಷಿಸುವವರು ಅಂತರಿಂದ್ರಿಯನ್ನು ಶೋಧಿಸುವವರು ಆಗಿದ್ದೇನೆ. ಆಮೆನ್, ಆಮೆನ್. ನೋಡಿ, 5ನೇ ವಾಕ್ಯದಿಂದ ಓದಬೇಕಾದ್ರೆ ದೇವ್ರು ಏನು ಹೇಳ್ತಾರೆ? ಮನುಷ್ಯರನ್ನು ನಂಬುವಂಥ ಒಂದು ಮನುಷ್ಯ ಏನಾಗ್ತಾನಂತೆ, ಯಾವ ರೀತಿ ಇರ್ತಾನಂತೆ? 5ನೇ ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ ನೋಡಿ. 5:6ನೇ ವಾಕ್ಯದಲ್ಲಿ ಹೇಳ್ತಾರೆ,
ಶಾಪಗ್ರಸ್ತನಾಗ ಶಾಪಗ್ರಸ್ತನು ಮಾತ್ರ ಅಲ್ಲ, ಅವನು ಯಾವ ರೀತಿಯಾದ ಮನುಷ್ಯ ಅಂತ ಹಾಕಿರ್ತಾರೆ ನೋಡಿ. ಬೆಂಗಾಡಿನಲ್ಲಿ ವಾಸಿಸುವ ಸ್ಥಿತಿ ಅವನು. ಒಂದು ಅರಣ್ಯದಲ್ಲಿ, ಹಂಗಂದ್ರೆ ನೀರೇ ಇಲ್ಲದೆ ಇರುವಂಥ ಒಂದು ಕಡೆಯಲ್ಲಿ ವಾಸಿಸುವ ಒಂದು ಗಿಡದ ರೀತಿಯಲ್ಲಿ. ಸುಲಭವಾಗಿ ಅರ್ಥ ಮಾಡ್ಕೊಬೇಕಂದ್ರೆ, ಒಂದು ಗಿಡ ನೀರೇ ಇಲ್ದಿರುವಂಥ ಜಾಗದಲ್ಲಿ ಏನು ಮಾಡುತ್ತೆ, ಬೆಳೆಯುವುದು ಕಷ್ಟ. ಸಡನ್ನಾಗಿ ಏನಾದರೂ ಬಿರುಗಾಳಿ ಬಂದರೆ ಏನಾಗುತ್ತೆ, ಆ ಒಂದು ಗಿಡನೋ ಮರನೋ ಏನಾಗುತ್ತೆ, ಬಿದ್ದೋಗುತ್ತೆ. ನಾವು ಮನುಷ್ಯರನ್ನು ನಂಬುವುದು ಅಂತ ಹೇಳ್ತಾರೆ. ಇಲ್ಲಿ ಸುಲಭವಾಗಿ ಹೇಳ್ತೀವಿ ಮನುಷ್ಯರು ನಂಬುವುದು ಅಂತ. ಮನುಷ್ಯರನ್ನು ನಂಬದೆ ನಾವು ಬಾಳಕ್ಕೆ ಏನು ಮಾಡೋಕ್ಕಾಗಲ್ಲ, ಸಾಧ್ಯ ಇಲ್ಲ. ಎಲ್ಲಾದರೂ ಒಂದು ಕಡೆ, ಯಾವುದಾದ್ರೂ ಒಂದು ಜಾಗದಲ್ಲಿ ಅಥವಾ ಅನುದಿನವೂ ನಾವು ಏನು ಮಾಡಬೇಕು, ಮನುಷ್ಯರನ್ನು ನಂಬಬೇಕು. ನೀವು ಬಸ್ಸಲ್ಲೋ ಕೂತ್ಕೊಳ್ಳುವಾಗ ಯಾರ ಮೇಲೆ ನಂಬಿಕೆ ಆಗ್ತಾ ಇದ್ದೀರಾ? ಡ್ರೈವರ್ ಮೇಲೆ. ಏನಂತ? ನಮ್ಮನ್ನು ಕರೆಕ್ಟಾಗಿ ಕರ್ಕೊಂಡು ಹೋಗ್ತಾರೆ. ನೀವು ಗಾಡಿ ತೊಗೊಂಡು ನೀವು ಓಡಿಸ್ಬೇಕಾದ್ರೂ ಯಾರ ಮೇಲೆ ನಂಬಿಕೆ ಆಗ್ತಾ ಇದ್ದೀರಾ? ಒಂದು ನಿಮ್ಮ ಮೇಲೆ ನಂಬಿಕೆ ಇಡ್ತಾ ಇದ್ದೀರಿ. ಏನಂತ? ನನ್ನ ಗಾಡಿ, ದೇವ್ರ ಮೇಲೆ ನಂಬಿಕೆ ಇದೆ, ಆಯಿತು. ಮನುಷ್ಯರಾಗಿ ಯೋಚನೆ ಮಾಡಿ, ಓಕೆ ನನ್ನ ಗಾಡಿ ಓಡಿಸೋಕೆ ಬರುತ್ತೆ, ಏನು ಮಾಡ್ತಾಯಿದ್ದೀನಿ, ಓಡಿಸ್ತಾ ಇದ್ದೀನಿ. ಅದು ಮಾತ್ರ ಅಲ್ಲ, ಜೊತೆಯಲ್ಲಿ ನೆಕ್ಸ್ಟ್ ಪಕ್ಕದಲ್ಲಿ ಓಡಿಸ್ತಾ ಇರುವಂಥವನು ಸಹ ಗಾಡಿ ಓಡಿಸೋಕ್ಕೆ ಬರುತ್ತೆ ಅನ್ನುವಂಥ ನಂಬಿಕೆ. ನಂಬಿಕೆ ಇಲ್ಲದೆ ನಾವು ಗಾಡಿ ಆಚೆ ತೊಗೊಂಡ್ರೆ ಏನಾಗುತ್ತೆ? ಹಾಂ, ಎಷ್ಟೋ ಜನ ಆಕ್ಸಿಡೆಂಟ್ ಆಗೋದಕ್ಕೆ ಕಾರಣ ಏನು? ಭಯ. ಸಡನ್ನಾಗಿ ಒಂದು ತುಂಬ ಫಾಸ್ಟಾಗಿ ಹೋಗಿರ್ತಾರೆ ಅಥವಾ ಏನಾಗಿರುತ್ತೆ, ಏನೋ ಒಂದು ತಪ್ಪಾಗಿರುತ್ತೆ. ಆದರೆ ಇಲ್ಲಿ ದೇವರು ಏನು ಹೇಳ್ತಾ ಇದ್ದಾರೆ, ಮನುಷ್ಯರ ಮೇಲೆ ನಂಬಿಕೆ ಹಾಕುವಂಥ ಒಂದು ಮನುಷ್ಯ ಏನು? ಶಾಪಗ್ರಸ್ತನು ಅಂತ. ನಾವು ಈ ವಾಕ್ಯವನ್ನು ಯಾವ ರೀತಿ ಅರ್ಥ ಮಾಡ್ಕೊಬೇಕಂದ್ರೆ, ದೇವರ ಮೇಲೆ ನಂಬಿಕೆ ಇಡುವುದಂದರೆ ಬರೀ ದೇವ್ರ ಮೇಲೆ ಬ್ಲೈಂಡಾಗಿ ನಂಬಿಕೆ ಇಡುವುದಲ್ಲ. ಸ್ವಲ್ಪ ಕಾಲಕ್ಕೆ ನಾವು ಕಣ್ಣು ಕಾಣಿಸ್ದೇನೂ ಸಹ ದೇವ್ರ ಮೇಲೆ ನಂಬಿಕೆ ಇಟ್ಬಿಡ್ಬೋದು. ಕಣ್ಣು ಕಾಣಿಸ್ದೇನೆ ಎಷ್ಟು ದಿವಸ ಗಾಡಿ ಓಡಿಸ್ತೀರ? ಓಕೆ. ಆದರೆ ದೇವರ ಜೊತೆ ನಡಿಬೇಕಾದ್ರೆ, ನಾವು ದೇವರ ಜೊತೆ ನಡಿಬೇಕಾದ್ರೆ ಅವರ ವಾಗ್ದಾನದ ಮೇಲೆ, ಹಂಗಂದರೆ ಅವರ ವಾರ್ತೆಗಳ ಮೇಲೆ ನಾವೇನು ಮಾಡಬೇಕು? ನಂಬಿಕೆ ಇಡಬೇಕು. ಅಲ್ಲೆಲೂಯ. ನಾವು ನಂಬಿಕೆ ಇಡ್ತಾ ಇರುವುದು ಬೇರೆ ದೇವ್ರ ಮೇಲಲ್ಲ. ಏನಂತ? ದೇವರಿದ್ದಾರೆ. ಯಾಕಂದರೆ ಅನ್ಯ ಜನರಿಗೂ ಕ್ರಿಸ್ತರಿಗೂ ಇರುವಂಥ ವ್ಯತ್ಯಾಸ ಎಲ್ಲಿ ತೋರಿಸ್ಬೇಕು? ನಾವು ಕ್ರಿಯೆಗಳಲ್ಲಿ ಮಾತ್ರ ಅಲ್ಲ, ದೇವರ ವಾಕ್ಯದ ಮೇಲೆ ಇಡುವಂಥ ನಂಬಿಕೆ. ಅಲ್ಲೆಲೂಯ. ಅನ್ಯ ಜನರಿಗೂ ನಮಗೆ, ಇವಾಗ ನೋಡಿ ಮೋಸೆ ಏನು ಹೇಳ್ತಾರೆ, ದೇವರೇ ನಿಮ್ಮ ಪ್ರಸನ್ನತೆನೇ ನಮ್ಮನ್ನೇನು ಮಾಡ್ತಾ ಇದೆ? ಅನ್ಯ ಜನರಿಂದ ಬೇರ್ಪಡಿಸ್ತಾ ಇದೆ. ನಿಮ್ಮ ಪ್ರಸನ್ನತೆ ಏನು ಮಾಡ್ತಾ ಇದೆ? ಅನ್ಯ ಜನರಿಂದ ನಮ್ಮನ್ನು ಡಿಫ್ರೆಂಟ್ಸ್ ಮಾಡಿ ತೋರಿಸ್ತಾ ಇದೆ, ಡಿಫ್ರೆಂಟಾಗಿ ತೋರಿಸ್ತಾ ಇದೆ. ಇವಾಗ ಅನ್ಯ ಜನರಿಗೂ ನಮಗೂ ಇರುವಂಥ ವ್ಯತ್ಯಾಸ ಏನು? ದೇವರು. ಅಲ್ಲೆಲೂಯ. ದೇವರು, ಅವರ ವಾಕ್ಯ. ಅವರೂ ದೇವರಲ್ಲಿ ನಂಬ್ತಾರೆ, ನಾವು ಏನು ಮಾಡ್ತೀವಿ? ದೇವರನ್ನು ನಂಬ್ತೀವಿ. ಆದರೆ ನಾವು ದೇವರನ್ನು ನಂಬ್ತಾ ಇರುವುದು ಯಾವುದರ ಮೂಲಕ? ಅವರ ವಾಕ್ಯದ ಮೂಲಕ. ಅಲ್ಲೆಲೂಯ. ಇವಾಗ ನೋಡಿ, ಕೊಲೋಷನ್ಸ್ 3:15 ಏನು ಹೇಳ್ತಾರೆ ಅಂದರೆ, ನೀವು ತಗೊಳ್ಳುವಂಥ ಎಲ್ಲ ಡಿಸಿಷನಲ್ಲೂ, ನೀವು ತಗೊಳ್ಳುವಂಥ ಎಲ್ಲ ನಿರ್ಧಾರಗಳಲ್ಲೂ ದೇವರ ಸಮಾಧಾನ ಏನಿರುತ್ತಂತೆ, ನೆಲೆಯಾಗಿ ಕೂಡಿರಬೇಕು ಅಂತ ಹೇಳ್ತಾರೆ. ಅಲ್ಲೆಲೂಯ. ಒಂದು ನಿಮಿಷ ಓದಿ, ಕೊಲೋಷನ್ಸ್ 3:15 ವಾಕ್ಯ. ಕೊಲೋಷಿಯನ್ಸ್ 3:15. ಕೊಲೋಷಿಯನ್ಸ್ 3:15. ಕ್ರಿಸ್ತನಿಂದಾದ ಸಮಾಧಾನವು ನಿಮ್ಮ ಹೃದಯಗಳಲ್ಲಿ ಯಜಮಾನನಂತೆ ಇದ್ದು ತೀರ್ಪು ಹೇಳಲಿ. ಆಮೆನ್. ಅಲ್ಲೆಲೂಯ. ನೋಡಿ, ಕ್ರಿಸ್ತನ ಸಮಾಧಾನ ನಿಮ್ಮ ಹೃದಯದಲ್ಲಿದ್ದು ಏನು ಮಾಡಲಿ? ತೀರ್ಪು ಹೇಳಲಿ. ಅಂದರೆ ನೀವು ತಗೊಳ್ಳುವಂಥ ನಿರ್ಧಾರಗಳಲ್ಲಿ ಏನಿರಬೇಕು? ಸಮಾಧಾನ ಇರಬೇಕು. ಸಮಾಧಾನ ಅನ್ನುವುದು, ಇವಾಗ ನೋಡಿ, ಈ ಸಮಾಧಾನ ಯಾವ ರೀತಿ ಪಡ್ಕೊಬೋದು ಅಂತ ನೋಡೋಣ. ಸಮಾಧಾನ ಅನ್ನುವುದು ನನ್ನ ಕಷ್ಟ ಇಲ್ಲ ಅಂತ ಹೇಳುವುದಲ್ಲ, ಅಥವಾ ಈ ಒಂದು ವಿಷಯ ನಡೆಯದೇ ಹೋಗ್ಬಿಡುತ್ತಲ್ಲ ಅಂತ ಹೇಳುವುದಲ್ಲ. ನಾವು ದೇವರ ಹತ್ರ ಅಳುಬೋದು, ನಾವು ದೇವರ ಹತ್ರ ಏನು ಮಾಡ್ಬೋದು? ಇಷ್ಟೋ ವಿಷಯಗಳ ಕುರಿತಾಗಿ ಮಾತಾಡು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾರು ಅಂದರೆ ಯೋಷಪಾಟ್ ರಾಜನು ಏನು ಮಾಡ್ತಾನೆ ಅಂದರೆ, ಅವನಿಗೆ ವಿರೋಧವಾಗಿ ಒಂದು ದೊಡ್ಡ ಸೈನ್ಯ ಏನು ಬರುತ್ತೆ, 3 ಸೈನ್ಯಗಳೇನಾಗುತ್ತೆ, ಎದುರು ಬರ್ತಾರೆ. ಈ 3 ಸೈನ್ಯಗಳು ಅವನು ಮುಂದೆ ಬರಬೇಕಾದ್ರೆ ಯೋಷಪಾಟ್ನ ಪ್ರಾರ್ಥನೆ ಯಾವ ರೀತಿ ಇರುತ್ತೆ ಅಂದರೆ, ಮೊದಲು ದೇವರಿಗೆ ಸ್ತೋತ್ರ ಹೇಳ್ತಾರೆ. ಏನಂತ? ದೇವರೇ, ನನ್ನ ಜೀವನದ, ಹಂಗಂದರೆ ನನ್ನ ನೆಲವನ್ನು ಈ ರೀತಿ ಇಟ್ಕೊಂಡಿದ್ದಕ್ಕಾಗಿ ಸ್ತೋತ್ರ, ಈ ಜನರಿಗೆ ಇದೆಲ್ಲ ಕೊಟ್ಟಿದ್ದೀರಲ್ಲ ಅದಕ್ಕಾಗಿ ಸ್ತೋತ್ರ ಅಂತ. ಅವ್ನು ಡೈರೆಕ್ಟಾಗಿ ಏನು ಮಾಡಲ್ಲ ಅಂದರೆ, ರಾಜ ಹೋಗಿ ಅಳಕ್ಕೆ ಪ್ರಾರಂಭಿಸಲ್ಲ ದೇವ್ರ ಹತ್ರ. ಮೊದಲು ಏನು ಮಾಡ್ತಾನೆ? ದೇವರೇ ಕೊಟ್ಟಿರುವಂಥ ವಿಷಯಗಳಿಗಾಗಿ ಸ್ತೋತ್ರ. ದೇವರ ದೊಡ್ಡ ಅತಿಶಯ ನಾವೆಷ್ಟೋ ಜನ ನೋಡದೇ ಇರ್ಬೋದು ನಮ್ಮ ಜೀವನದಲ್ಲಿ. ಪ್ರಾರ್ಥನೆ ಮಾಡುವಂಥ ಅತಿಶಯಗಳು ಎಷ್ಟೋ ಸತಿ ನಾವೇನು ಮಾಡಲ್ಲ, ನೋಡಲ್ಲ. ಆದರೆ ಇವಾಗ ನೋಡಿ, ಫಾರ್ ಎಕ್ಸಾಂಪಲ್, ನಿಮಗೆ ತುಂಬ ಬೇಕಾಗಿರುವಂಥ ಒಂದು ಮನುಷ್ಯನೋ ಅಥವಾ ತಂದೆ ತಾಯಿನೋ ನಿಮ್ಮ ಸಹೋದರರು ಯಾರೋ ಒಬ್ಬರಿಗೆ ತುಂಬ ಕಾಯಿಲೆ ಆಗಿದೆ ಅಂತ ಇಟ್ಕೊಳ್ಳಿ. ನಾವೆಷ್ಟೋ ಪ್ರಾರ್ಥನೆ ಮಾಡ್ತೀವಿ, ದೇವರೇ ಈ ಒಂದು ಅತಿಶಯ ಮಾತ್ರ ಮಾಡಿಕೊಡಿ, ನಾವೇನು ಬೇಕಾದರೂ
ಮಾಡ್ತೀವಿ. ನಾವೇನು ಮಾಡ್ತೀವಿ, ಎಷ್ಟೋ ಪ್ರಾರ್ಥನೆ ಮಾಡ್ತೀವಿ, ದೇವರೇ ಅವ್ರ ಮೇಲೆ ಏನು ಮಾಡಿರ್ತೀವಿ, ವಿಶ್ವಾಸ ಇಟ್ಟಿರ್ತೀವಿ, ನಂಬಿಕೆ ಇಟ್ಟಿರ್ತೀವಿ. ಓ ದೇವರೇ ಇದನ್ನು ಕಾಪಾಡಿದ್ದಕ್ಕಾಗಿ ಸ್ತೋತ್ರ, ಮಾಡಿದ್ದಕ್ಕಾಗಿ ಸ್ತೋತ್ರ ಅಂತ ಫುಲ್ ವಿಶ್ವಾಸದಲ್ಲಿರ್ತೀವಿ. ಆದರೆ ಆ ಜಾಗದಲ್ಲಿ ದೇವರು ಏನು ಮಾಡಿರಲ್ಲ, ಒಂದು ಅತಿಶಯ ಮಾಡೋದೇ ಇಲ್ಲ, ಅಥವಾ ಅತಿಶಯ ಮಾಡೋಕ್ಕೆ ತಡೆಯಾಗಿರುತ್ತೆ. ಈ ರೀತಿ ಇರಬೇಕಾದ್ರೆ ಅತಿಶಯ ನಡೆಯದೇ ಇರುವಾಗ, ಮಾಡದೇ ಇರುವಾಗ ಯಾವ ರೀತಿ ನಾವು ಸಮಾಧಾನವಾಗಿರೋದು? ಯಾಕಂದರೆ ನಾವು ದೇವ್ರ ಹತ್ರ ಎಷ್ಟೇ ಹತ್ತಿದ್ರೂ, ಎಷ್ಟೇ ಮಾಡಿದ್ರೂ ಆ ವಿಷಯ ಏನಾಗಲ್ಲ, ಪಡ್ಕೊಳ್ಳೋಕ್ಕಾಗಲ್ಲ ಅಂತ ಇಟ್ಕೊಳ್ಳಿ. ನಾವು ಆ ಕಾಲದಲ್ಲಿ ಏನು ಮಾಡಬೇಕು, ಒಂದು ವಿಷಯ ತಪ್ಪಾಗೇ ನಡೀತು, ಆವಾಗ ಸಮಾಧಾನ ಇಲ್ಲಿಂದ ಸಿಗತ್ತೆ ನಮಗೆ. ಅದನ್ನೇ ನಾವು ಎಲ್ಲಿ ಕಲಿಬೇಕಂದ್ರೆ ಯೋಷಪಾಟ್ ರಾಜನ ಹತ್ರ. ಅವನೇನು ಮಾಡ್ತಾನೆ ನೋಡಿ, ಮೊದಲು ದೇವರೇ ನೀವು ಕೊಟ್ಟಿರುವಂಥ ವಿಷಯಗಳಿಗಾಗಿ ಸ್ತೋತ್ರ. ಅದಾದ ಮೇಲೆ ಏನು ಮಾಡ್ತಾರೆ ಅಂದರೆ, ಅದಾದಮೇಲೆ ದೇವ್ರ ಹತ್ರ ಕಂಪ್ಲೇಂಟ್ ಮಾಡ್ತಾನೆ. ದೇವರೇ ನೋಡಿ, ಈ 3 ಜಾತಿಗಳು ಏನು ಮಾಡ್ತಾ ಇದ್ದಾರೆ, ನನಗೆ ವಿರೋಧವಾಗಿ ಬರ್ತಾ ಇದ್ದಾರೆ, ಎಲ್ಲರೂ ಸೇರ್ಕೊಂಬರ್ತಾ ಇದ್ದಾರೆ ಅಂತ ಅವಾಗೇನು ಮಾಡ್ತಾ ಇದ್ದಾರೆ, ಆ ಜಾಗದಲ್ಲಿ ಆಮೇಲೆ ದೇವ್ರ ಹತ್ರ ಕಂಪ್ಲೇಂಟ್ ಹೇಳ್ತಾರೆ. ನಾವಿಷ್ಟೋ ಜನ ಏನು ಮಾಡ್ತೀವಿ, ಪ್ರೇಯರ್ ಸ್ಟಾರ್ಟ್ ಮಾಡುವಾಗಲೇ ಅಯ್ಯೋ ದೇವರೇ ನನಗೆ ಇದು ಬೇಕು, ಅದು ಬೇಕು, ಎಲ್ಲ ಬೇಕು ಅಂತ ಕೊಟ್ಟಿರುವಂಥ ವಿಷಯಗಳಿಗಾಗಿ ನಾವೇನು ಮಾಡಲ್ಲ, ಸ್ತೋತ್ರ ಹೇಳಲ್ಲ. ಚಿಕ್ಕ ವಿಷಯಗಳಾಗಿರ್ಬೋದು, ನಮ್ಮ ಡೈಲಿ ಜೀವನಕ್ಕೆ ದೇವರು ಒಂದು ನಾವು ಅನ್ನೋದಿನವೂ ಎದ್ದು ನೋಡುವುದು ದೇವರ ಕೃಪೆ. ಹಲ್ಲೆಲೂಯಾ. ಅವರ ಕೆಲಸ ಏನೋ ನಾವು ಇನ್ನೂ ಬಾಕಿ ಇದೆ, ಏನೋ ಮಾಡ್ತಾ ಇದ್ದೀವಿ ಅಂತ ಇನ್ನೂ ಅನ್ನೋದಿನೋ ಏನು ಮಾಡ್ತೇವೆ, ಎದ್ದು ನೋಡ್ತಾ ಇದ್ದೀವಿ. ಆ ಹೊಸ ದಿನಕ್ಕೋಸ್ಕರ ಸ್ತೋತ್ರ ಹೇಳೋದು ಮಾತ್ರ ಅಲ್ಲ, ದೇವ್ರು ನಮ್ಮ ಜೀವನದಲ್ಲಿ ಮಾಡಿರುವಂಥ ವಿಷಯಗಳಿಗಾಗಿ ನಾವೇನು ಮಾಡಬೇಕು, ಸ್ತೋತ್ರ ಹೇಳಬೇಕು. ಸ್ತೋತ್ರ ಹೇಳಿದ ಮೇಲೆ ಆಮೇಲೆ ಅವ್ರು ಏನು ಮಾಡ್ತಾ ಇದ್ದಾನೆ, ಅವನ ಕಷ್ಟವನ್ನು ದೇವ್ರ ಹತ್ರ ಹೇಳ್ತಾ ಇದ್ದಾನೆ. ಆ ಸಮಯದಲ್ಲಿ ಏನಾಗುತ್ತೆ, ಅಲ್ಲಿ ಇದ್ದಂಥ ಒಂದು ಲೇವಿಯನ ಮೇಲೆ ಏನಾಗುತ್ತೆ, ದೇವರ ಆತ್ಮ ಇಳಿದು ಬಂದು ಅವ್ರಿಗೆ ವಾಕ್ಯ ಸಿಗುತ್ತೆ. ಹಲ್ಲೆಲೂಯಾ. ಆಮೇಲೆ ಏನು ಮಾಡ್ತಾರೆ, ಯುದ್ಧಕ್ಕೆ ಹೋಗಿ ನಿಂತ್ಕೊಳ್ಳಿ, ಆದರೆ ಅಲ್ಲಿ ಏನು ಮಾಡ್ತಾರೆ, ದೇವರು ಏನು ಮಾಡ್ತಾರೆ, ನಿಮಗೆ ಜಯವನ್ನು ಕೊಡ್ತಾರೆ. ಹಲ್ಲೆಲೂಯಾ. ಹಾಂ, ದೇವರ ವಾಕ್ಯ ಅವನ ಮೇಲೆ ಬಂದ ಮೇಲೆ, ಇವಾಗ ನೋಡಿ, ಯೋಷಪಾಟನು ಆ ಒಂದು ವಿಷಯವನ್ನು ನೋಡಿಲ್ಲ, ಜಯ ಪಡ್ಕೊಳ್ಳುವುದನ್ನು ಯೋಷಪಾಟನು ನೋಡಿಲ್ಲ, ಆ ಜನರು ನೋಡಿಲ್ಲ. ಅವ್ರ ಹತ್ರ ಏನಿಲ್ಲ, ಅದನ್ನು ಹೋರಾಡಿ ಜಯಿಸುವಂಥ ಬಲ ಇಲ್ಲ. ಈ ರೀತಿ ಇರಬೇಕಾದ್ರೆ ಅವನು ಜಯವನ್ನು ನೋಡದೇನೆ ಸಂತೋಷವಾಗಿ ಆರಾಧನೆ ಮಾಡ್ಕೊಂಡು ಏನು ಮಾಡ್ತಾ ಇದ್ದಾರೆ, ಜಾಗಕ್ಕೆ ಹೋಗ್ತಾರೆ. ಮೊದಲು ಯಾರು ಹೋಗ್ತಾರೆ, ಆರಾಧನೆ ಮಾಡೋರು ಹೋಗ್ತಾರೆ, ಹಿಂದೆಗಡೆ ಏನಾಗುತ್ತೆ, ಸೈನ್ಯ ಹೋಗುತ್ತೆ. ಮೊದಲು ಯಾರು ಹೋಗ್ತಾ ಇದ್ದಾರೆ, ಸ್ತೋತ್ರ ಹೇಳುವಂಥ, ಆರಾಧನೆ ಇಡುವಂಥ ಮನುಷ್ಯರು, ಸ್ತುತಿ ಸೈನ್ಯ. ಹಲ್ಲೆಲೂಯಾ. ಈ ಸ್ತುತಿ ಸೈನ್ಯ ಹೋಗೋದು ಯಾಕಷ್ಟು ಮುಖ್ಯ ಅಂದರೆ, ಆ ಕಾಲದಲ್ಲಿ ಸ್ತುತಿ ಹೇಳುವುದು, ಸ್ತೋತ್ರ ಹೇಳುವುದು ಯಾವಾಗ ನಡೀತಾ ಇತ್ತು, ಜಯ ಹೊಂದ್ಕೊಂಡ ಮೇಲೆ. ಯಾಕಂದರೆ ನೀವು ನೋಡಿ, ದಾವಿದನ ಜೀವನದಲ್ಲೂ ಸಹ ದಾವಿದನ ಹೋಗಿ ಒಂದು ಜಯ ಹೊಂದ್ಕೊಂಡು ಬರ್ತಾನೆ. ಬರುವಾಗ ಏನು ಮಾಡ್ತಾರೆ, ಸೌಲು 1000 ಜನವನ್ನು ಕೊಂದ, ದಾವಿದನು 10,000. ಅವನು ಹೋಗೋದಕ್ಕೆ ಮೊದಲು ಮಾಡಿಲ್ಲ, ಮೇಲೆ ಹಿಂದೆ ಬರುವಾಗ. ಆದರೆ ಯೋಷಪಾಟನು ಮಾತ್ರ ಏನು ಮಾಡ್ತಾರೆ, ದೇವ್ರಿಗೆ ಯಾವಾಗ ಸ್ತೋತ್ರ ಹೇಳ್ಕೊಂಡು ಹೋಗ್ತಾ ಇದ್ದಾರೆ, ಜಯ ಇನ್ನೂ ಬಂದೇ ಇಲ್ಲ, ಒಂದು ಮೊದಲೇ ಏನು ಮಾಡ್ತಾ ಇದ್ದಾರೆ, ಜಾಗಕ್ಕೆ ಸ್ತೋತ್ರ ಹೇಳ್ಕೊಂಡು ಹೋಗ್ತಾರೆ. ಹಲ್ಲೆಲೂಯಾ. ಹಾಂ, ನಮಗೆ ಆ ಒಂದು ಸ್ತೋತ್ರ ಹೇಳುವಂಥ ಮನಸ್ಸನ್ನು ಸಹ, ಅಂದರೆ ದೇವರು ಇನ್ನೂ ಕೊಟ್ಟೇ ಇಲ್ಲ, ಆದರೆ ದೇವ್ರು ಕೊಡದೇ ಇರುವಾಗ ಸಮಾಧಾನ ನಮ್ಮಲ್ಲಿ ಎಲ್ಲಿಂದ ಬರುತ್ತೆ, ದೇವರ ವಾಕ್ಯದಿಂದ. ಹಲ್ಲೆಲೂಯಾ. ಸ್ತೋತ್ರ ಹೇಳೋದ್ರಿಂದ ಅಲ್ಲ, ದೇವರ ವಾಕ್ಯದಿಂದ ನಮಗೆ ಸಮಾಧಾನ ಬರಬೇಕು. ಹಲ್ಲೆಲೂಯಾ. ಕೊಲೊಸ್ಸೆನ್ಸ್ 3:15 ಅದನ್ನೇ ಹೇಳ್ತಾ ಇದೆ, ನೀವು ಕ್ರಿಸ್ತ ಯೇಸುವಿನಲ್ಲಿ ನೀವೇನು ಮಾಡ್ಕೊಳ್ಳಿ, ನೀವು ತಗೊಳ್ಳುವಂಥ ನಿರ್ಧಾರಗಳಲ್ಲಿ ಏನಿರುತ್ತೆ, ಅವರ ಸಮಾಧಾನ ಇರುತ್ತೆ ಅಂತ. ಯೋಷಪಾಟ್ ಅಳ್ತಾನೆ, ದೇವರ ವಾಕ್ಯ ಅವನಿಗೆ ಬರುತ್ತೆ, ದೇವರ ವಾಕ್ಯ ಬಂದಿದ್ದ ತಕ್ಷಣ ಅವನಲ್ಲಿ ಏನಾಯಿತು, ಸಮಾಧಾನ. ನಮ್ಮ ಸಿಚುವೇಶನಲ್ಲಿ ದೇವರು ಆ ವಿಷಯವನ್ನು ಮಾಡದೇ ಇದ್ರೂ ಪರವಾಗಿಲ್ಲ, ಆದರೆ ಆ ಸಮಾಧಾನ ನಮ್ಮಲ್ಲಿ ಏನಿರಬೇಕು, ಮಾಡುವವರೆಗೂ ನೆಲೆಯಾಗಿರಬೇಕು. ಹಲ್ಲೆಲೂಯಾ. ಈ ಸಮಾಧಾನ ನಾವು ಎಲ್ಲಿ ಪಡ್ಕೊಬೋದು, ದೇವರ ವಾಕ್ಯದ ಮೂಲಕ. ನಮ್ಮ ಕಷ್ಟವಾದ ಕಾಲಗಳಲ್ಲಿ ನಾವೆಲ್ಲಿಂದ ಸಮಾಧಾನ ಪಡ್ಕೊಬೇಕು, ದೇವರ ವಾಕ್ಯದ ಮೂಲಕ. ಯೋಷಪಾಟನಿಗೂ ಸಹ ಏನಾಗ್ತಾ ಇದೆ, ದೇವರ ವಾಕ್ಯ ಅಲ್ಲಿರುವಂಥ ಒಂದು ಮನುಷ್ಯನ ಮೇಲಿಂದ ಬರ್ತಾ ಇದೆ, ನಿಮಗೆ ಜಯ ಸಿಗತ್ತೆ ಅಂತ. ಅವನು ಜಯವನ್ನು ನೋಡದೇ ಏನು ಮಾಡ್ತಾನೆ, ಜಾಗದಲ್ಲಿ ಸಮಾಧಾನವನ್ನು ಪಡ್ಕೊಳ್ತಾನೆ. ಹಲ್ಲೆಲೂಯಾ. ನಿಮಗೆ ಎಕ್ಸಾಂಪಲ್ಗೆ ಹೇಳ್ತೀನಿ, ನಿಮ್ಮ ಕೈಯಲ್ಲಿ ನಾನು 1 ಲಕ್ಷ ರೂಪಾಯಿಗೆ ಚೆಕ್ ಕೊಡ್ತಾ ಇದ್ದೀನಿ, ನಿಮ್ಗೆ ಏನೋ ಕಷ್ಟ ಇದೆ, ದೇವರ ಅತಿಶಯವನ್ನು ಯೋಚನೆ ಮಾಡ್ತಾ ಇದ್ದೀರಾ, ನಿಮ್ಗೆ ನಾನು ಚೆಕ್ ಕೊಡ್ತಾ ಇದ್ದೀನಿ ಅಂತ ಇಟ್ಕೊಳ್ಳಿ. 1 ಲಕ್ಷ ಇರ್ಬೋದು, ಎಷ್ಟು ಝೀರೋ ಆಗುತ್ತೋ ಅಷ್ಟು ಝೀರೋ ಏನಾಗುತ್ತೆ, ಅಷ್ಟು ಜಾಸ್ತಿ ಏನಾಗುತ್ತೆ, ಮುಖದ ಮೇಲೆ ಸಂತೋಷ ಹೆಚ್ಚಾಗುತ್ತೆ. ನಾನು 100 ರೂಪಾಯಿ ಕೊಟ್ಟರೆ ಏನು ಮಾಡ್ತೀರಾ, ಆಯಿತು ಥ್ಯಾಂಕ್ ಯು ಬ್ರದರ್, ತುಂಬ 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 ಸಾಮೇನು ತುಂಬ ಥ್ಯಾಂಕ್ ಯು. ಇದೇ ನಾನು ಎಷ್ಟು ಝೀರೋ ಆ್ಯಡ್ ಮಾಡ್ತಾ ಹೋಗ್ತೀನೋ ಅಷ್ಟು ಸಂತೋಷ ಏನಾಗುತ್ತೆ, ಮುಖದ ಮೇಲೆ ಜಾಸ್ತಿ ಆಗುತ್ತೆ.
ನಾನು ಚೆಕ್ ಕೊಡುವಾಗ ಥ್ಯಾಂಕ್ ಯು ಹೇಳ್ತೀರಾ, ಅಥವಾ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಹೋಗಿ ಅಲ್ಲಿ ಬ್ಯಾಂಕಲ್ಲಿ ಕೊಟ್ಟ ಮೇಲೆ ನನ್ನ ಹತ್ರ ಬಂದು ಥ್ಯಾಂಕ್ ಯು ಹೇಳ್ತೀರಾ? ಹಾಂ, ಈ ಚೆಕ್ ಕೊಡುವುದೇ ನಮಗೆ ದೇವರ ವಾಕ್ಯ ಅನ್ನೋದ ರೀತಿ. ಅಲ್ಲೆಲೂಯ. ಅದು ನನ್ನ ಕಣ್ಣಿಂದ ನೋಡಿಲ್ಲ, ನನ್ನ ಜೀವನದಲ್ಲಿ ಏನಾಗಿಲ್ಲ, ಇನ್ನೂ ನಡೆದಿಲ್ಲ. ಆದರೆ ನಾನು ಏನು ಮಾಡ್ತಾ ಇದ್ದೀನಿ, ಇನ್ನೂ 2-3 ದಿವಸ ಆಗ್ಬೋದು ನನ್ನ ಬ್ಯಾಂಕ್ ಅಕೌಂಟಿಗೆ ಬಂದು ಕಾಸು ಸೇರೋಕ್ಕೆ. ಆದರೆ ನಡೆಯೋದಕ್ಕೆ ಮೊದಲೇ ದೇವ್ರ ವಾಕ್ಯ ಕೊಡುವಾಗ ನಾನು ಏನು ಮಾಡ್ತಾ ಇದ್ದೀನಿ? ಸ್ತೋತ್ರ ಹೇಳ್ತಾ. ಅಲ್ಲೆಲೂಯ. ಹಾಂ, ಇದನ್ನೇ ನಾವು ಸಮಾಧಾನ ಅನ್ನೋದು. ನನ್ನನ್ನು ದೇವರು ಆ ಕಾಲಕ್ಕೆ ಆ ಸಮಯಕ್ಕೆ ತಕ್ಕ ಹಾಗೆ ನಡೆಸ್ತಾರೆ ಅನ್ನುವಂಥ ಸಮಾಧಾನ. ಆ ಸಮಾಧಾನ ಎಲ್ಲಿಂದ ಬರುತ್ತೆ? ದೇವರ ವಾಕ್ಯದ ಮೂಲಕ. ಅಲ್ಲೆಲೂಯ. ದೇವರು ನನ್ನನ್ನು ನಡೆಸ್ತಾರೆ ಅನ್ನುವಂಥ ವಾಕ್ಯ. ಆದರೆ ಅದಕ್ಕೆ ಮೊದಲು ನಾನೇನು ಮಾಡಬೇಕು? ನನ್ನಲ್ಲಿರುವಂಥ ಕಂಪ್ಲೇಂಟ್ಸ್ ಎಲ್ಲ ನಾನೇನು ಮಾಡಬೇಕು? ಮೊದಲು ದೇವರ ಹತ್ರ ಸಂಪೂರ್ಣವಾಗಿ ಏನು ಮಾಡಬೇಕು? ಸ್ತೋತ್ರ ಹೇಳಿ ಸಮರ್ಪಿಸಬೇಕು. ನಾವು ಸಮರ್ಪಿಸುವಾಗ ಏನು ಮಾಡ್ತಾರೆ ಜಾಗದಲ್ಲಿ ದೇವರ ಸಮಾಧಾನ ನಮ್ಮ ಮೇಲೆ ಬರುತ್ತೆ ಅಂತಾರಲ್ಲ ನೋಡಿ. ಇದನ್ನು ಇನ್ನೊಂದು ಕಡೆ ಎಲ್ಲಿ ಹೋಗ್ತೀವಿ? ಫಿಲಿಪಿಯನ್ಸ್ 4ನೇ ಅಧ್ಯಾಯದಲ್ಲೂ ಸಹ ನೀವು ಇವಾಗ ಓದೋದು ಬೇಡ, ಫಿಲಿಪಿಯನ್ಸ್ ನೀವು ಓದಬೇಕಾದ್ರೆ ಏನು ಹೇಳ್ತಾರೆ? ನಿಮ್ಮ ಎಲ್ಲ ಕಷ್ಟ ಸುಖಗಳನ್ನು ದೇವರ ಹತ್ರ ಏನು ಮಾಡಿ ಸಮರ್ಪಿಸಿಬಿಡಿ. ಆವಾಗ ಎಲ್ಲ ವಿಷಯಗಳನ್ನು ಮೀರಿದ ಸಮಾಧಾನ ನಿಮ್ಮನ್ನು ಕ್ರಿಸ್ತ ಯೇಸುವಲ್ಲಿ ಕಾಯುವುದು. ಹಲ್ಲೆಲೂಯ. ಆ ವಾಕ್ಯದ ಅರ್ಥ ಏನು? ನನ್ನ ಎಲ್ಲವನ್ನು ಸಮರ್ಪಿಸುವಾಗ, ದೇವ್ರ ಹತ್ರದಿಂದ ವಾಕ್ಯವನ್ನು ಪಡೆದುಕೊಳ್ಳುವಾಗ ನನ್ನಲ್ಲಿ ಏನಿರುತ್ತೆ? ಆ ಸಮಾಧಾನ ನೆಲೆಯಾಗಿರುತ್ತೆ. ಹಲ್ಲೆಲೂಯ. ಹಲ್ಲೆಲೂಯ. ಹಾಂ, ಇವಾಗ ನೋಡಿ, ನಾನು ಸಹ ಒಂದು ವಿಷಯಕ್ಕೋಸ್ಕರ ತುಂಬ ದಿವಸಗಳು, ತುಂಬ ಮನಸ್ಸಿಂದ ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ಕೆಲವು ವಿಷಯಗಳ ಕುರಿತಾಗಿ ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ಲಾಸ್ಟ್ ವೀಕ್ ಏನಾಯ್ತಂದರೆ, ದೇವರೇ ಆಯ್ತಪ್ಪ, ತುಂಬ ದಿವಸಗಳಿಂದ ಏನಾಗ್ತಾ ಇದೆ, ಹೋಗ್ತಾ ಇದೆ, ನನಗೂ ನಿಮಗೂ ಏನಾಗ್ತಾ ಇದೆ ಸಂಬಂಧ, ಆ ಒಂದು ರಿಲೇಷನ್ಶಿಪ್ ಮೇಲೆ ಏನಾಗ್ತಾ ಇದೆ, ಈ ಒಂದು ವಿಷಯ ತುಂಬ ಒಂಥರ ಸ್ಟ್ರೈನ್ ಆಗ್ತಾ ಇದೆ. ಹಂಗಂದರೆ ನನಗೂ ದೇವ್ರಿಗೆ ಏನಂದರೆ ಒಂದು ಜಗಳದ ರೀತಿಯಲ್ಲಿ ಇಟ್ಕೊಳ್ಳಿ. ನಾನು ದೇವ್ರ ಹತ್ರ ಅನ್ನೋದೇನು ಹೋಗಿ ಕೇಳ್ತಾ ಇದ್ದೀನಿ, ದೇವ್ರೂ ಏನು ಮಾಡ್ತಾ ಇಲ್ಲ, ಯಾವುದೇ ಉತ್ತರ ಕೊಡ್ತಾ ಇಲ್ಲ ಅನ್ನೋಂಥ ರೀತಿಯಲ್ಲಿ. ಇಷ್ಟು ತಿಂಗಳಾಯ್ತಲ್ಲ, ನನಗೂ ಸಮಾಧಾನ ಇಲ್ಲ ದೇವರೇ, ನಿಮಗೂ ಏನಾಗ್ತಾಯಿಲ್ಲ, ನಿಮ್ಮ ಜೊತೆ ಬೆಳೆಯೋದಕ್ಕಾಗ್ತಾ, ನಿಮ್ಮ ಮೇಲೆ ನಂಬಿಕೆ ಇಡೋಕ್ಕಾಗ್ತಾಯಿಲ್ಲ, ಏನು ಮಾಡೋಣ ಅಂತ ಹೇಳಬೇಕಾದ್ರೆ ಕೂತ್ಕೊಂಡು ಅತ್ತೆ ಒಂದು ಸ್ವಲ್ಪ ಹೊತ್ತು ಏನು ಮಾಡಿದೆ, ಅತ್ತೆ ದೇವ್ರ ಹತ್ರ, ದೇವರೇ ಇದೆಲ್ಲ ನೋಡಿ, ನಾನು ಲಾಸ್ಟ್ ವೀಕ್ ನಿಮಗೆ ಪ್ರೀಚ್ ಮಾಡಿದ್ದೆ ಏನಂತ, ಯಾರ ಕುರಿತಾಗಿ? ಎಜಿಕೇನ ಕುರಿತಾಗಿ. ಅದರಲ್ಲೂ ಏನು ಮಾಡ್ತಾರೆ, ಅವರ ಕೇಸ್ನ ದೇವ್ರ ಹತ್ರ ಹೋಗಿ ಏನು ಮಾಡ್ತಾ ಇದ್ದಾರೆ? ಒಪ್ಪಿಸ್ತಾರೆ. ಅದು ನಾನು ಮಾಡಿದ ಮೇಲೆ ದೇವ್ರ ಹತ್ರ ಕೇಳಿದೆ, ಆಯಿತು ದೇವರೇ, ಇವಾಗ ಎಲ್ಲ ನಿಮ್ಮ ಹತ್ರ ಸಮರ್ಪಿಸ್ಬೇಡಿ, ಇವಾಗ ನಿಮ್ಮ ವಾಕ್ಯ ಬೇಕು ಅಂತ. ಇವಾಗ ನೋಡಿ, ನಮ್ಮ ವಿಷಯವನ್ನು ನಾವು ದೇವರ ಹತ್ರ ಕೊಟ್ಟ ಮೇಲೆ ನಾವು ಎದುರು ನೋಡುವಂಥ ವಾಕ್ಯ ಯಾವ ರೀತಿ ಇರುತ್ತೆ? ಸಮಾಧಾನದ ವಾಕ್ಯ, ಅಥವಾ ಇದನ್ನು ನಡೆಸ್ತೀನಿ ಅಥವಾ ನಡೆಸಲ್ಲ, ಒಂದು ಹೌದು ಅನ್ಬೇಕು ಇಲ್ಲ ಅನ್ನುವಂಥ ವಾಕ್ಯಗಳನ್ನ ನಾವು ದೇವ್ರ ಹತ್ರದಿಂದ ಎದುರು ನೋಡ್ತೀವಿ. ವಾಗ್ದಾನದ ವಾಕ್ಯವನ್ನು ದೇವ್ರ ಹತ್ರ ಆಲ್ವೇಸ್ ನಾವೇನು ಮಾಡ್ತೀವಿ? ಇವಾಗ ಯೋಚನೆ ಮಾಡಿ, ಏನೋ ಒಂದು ದೊಡ್ಡ ವ್ಯಾಧಿ ಇದೆ, ನಾನು ದೇವ್ರ ಹತ್ರ ಹೋಗಿ ಪ್ರಾರ್ಥನೆ ಮಾಡಬೇಕಾದ್ರೆ ಒಂದು ನಾನು ಏನು ಆಸೆ ಪಡ್ತೀನಿ? ದೇವರೇ ನಿನಗೆ ಒಳ್ಳೆ ಆರೋಗ್ಯ ಬರುತ್ತೆ, ಸರಿಯಾದ ಸಮಯದಲ್ಲಿ ನೀನು ಕೊಡ್ತೀನಿ ಅಂತ ಹೇಳಿದ್ರೆ ನನಗೂ ಸಂತೋಷ ಆಗುತ್ತೆ. ಆದರೆ ನಾನು ಪ್ರಾರ್ಥನೆ ಮಾಡಿದ ಮೇಲೆ ದೇವರು ಕೊಟ್ಟಂಥ ವಾಕ್ಯ ಯಾವ ರೀತಿ ಇತ್ತಂದರೆ, 2ನೇ ಕೊರಿಂಥಿಯಲ್ಲಿ, ಇವಾಗ ಓದೋದು ಬೇಡ ಅದನ್ನು, 2ನೇ ಕೊರಿಂಥಿಯಲ್ಲಿ ಪೌಲಿಗೆ ಒಂದು ವಾಕ್ಯವನ್ನು ಕೊಡ್ತಾರೆ ದೇವರು. ಏನಂತ ಹೇಳ್ತಾರೆ? ನನ್ನ ಕೃಪೆ ನಿನಗೆ ಸಾಕು. ನಾನು ಎದುರು ನೋಡ್ತಾ ಇರುವಂಥ ವಾಕ್ಯ ಬೇರೆ, ದೇವ್ರು ನನಗೆ ಹೇಳ್ತಾ ಇರುವಂಥ ವಾಕ್ಯ ಬೇರೆ. ಅವ್ರೇನು ಹೇಳ್ತಾರೆ? ಈ ಮುಳ್ಳು ನಾನೇನು ಮಾಡಿದ್ದೀನಿ ನಿನಗೋಸ್ಕರ ಕೊಟ್ಟಿದ್ದೆ, ಆದರೆ ಅದು ಯಾವಾಗ ಬೇಕೋ ಅವಾಗ ಏನು ಮಾಡ್ಬೋದು? ದೇವರು ತೆಗಿಬೋದು. ಆದರೆ ಅದುವರೆಗೂ ಏನಂತ ಹೇಳ್ತಾ ಇದ್ದಾರೆ ದೇವರು? ನನ್ನ ಕೃಪೆ ನನಗೆ ಸಾಕು. 7-8 ತಿಂಗಳುಗಳಿಂದ ಇಲ್ಲದೇ ಇರುವಂಥ ಸಮಾಧಾನ ಆ ಒಂದು ವಾಕ್ಯ ಕೇಳಿದ ತಕ್ಷಣ ಬಂತು. ಏನಂತ? ದೇವರೇ ಆಯಿತು, ಇದು ಇವಾಗ ಸದ್ಯಕ್ಕೆ ನನಗೇನಾಯಿತು, ಆ ಸಮಯ ಬರುವಾಗ ನೀವು ಮಾಡ್ತೀರಾ ಅನ್ನುವಂಥ ನಂಬಿಕೆ. ಅಲ್ಲೆಲೂಯ, ಅಲ್ಲೆಲೂಯ, ಆಮೇನ್. ಹಾಂ, ನಾವು ಇದನ್ನು ಓದೋಕ್ಕೆ ಕಾರಣ ಏನಂದರೆ, ಇವಾಗ ನೋಡಿ ಇಲ್ಲಿ ಯೆರೆಮೀಯ 17:5ನೇ ವಾಕ್ಯ 7ನೇ ವಾಕ್ಯ ಓದ್ತಾ ಇರಬೇಕಾದ್ರೆ, ದೇವರ ಮೇಲೆ ನಂಬಿಕೆ ಇಡುವಂಥ ಮನುಷ್ಯ ಏನಂತೆ? ಭಾಗ್ಯವಂತನು. ಅಲ್ಲೆಲೂಯ, ಅವನ ಆಶೀರ್ವಾದ. ನಾವು ದೇವರ ಮೇಲೆ ನಂಬಿಕೆ ಇಡ್ತಾ ಇರುವುದು ಅವರ ವಾಕ್ಯದ ಮೂಲಕ. ಆಮೇನ್. ಹಾಂ, ಯಾಕಂದರೆ ದೇವರ ಮೇಲೆ ನಂಬಿಕೆ ವಾಕ್ಯದ ಮೂಲಕ ಯಾಕೆ ಅಷ್ಟು ಅಂದರೆ, ಕಂಟಿನ್ಯೂ ಮಾಡಿ ಆ ವಾಕ್ಯ ಯಾವುದು? 8ನೇ ವಾಕ್ಯ ಓದಿ. ನೀರಾವರಿಯಲ್ಲಿ ನೆಡಲ್ಪಟ್ಟ ಒಳೆಯ ದಡದಲ್ಲಿ ತನ್ನ ಬೇರುಗಳನ್ನು ಹರಡಿ ದಾಗೆಗೆ ಭಯಪಡದೆ ಹಸುರೆಲೆಯನ್ನು ಬಿಡುತ್ತಾ ಕ್ಷಾಮ ವರ್ಷದಲ್ಲಿಯೂ ನಿಶ್ಚಿಂತೆಯಾಗಿ ಸದಾ ಫಲ ಕೊಡುತ್ತಾ ಇರುವ ಮರಕ್ಕೆ ಸಮನಾಗಿ ಇರುವನು. ಆಮೇಲೆ ನೋಡಿ, ಎಲ್ಲ ಕಾಲಗಳಲ್ಲಿಯೂ ಅವನು ಏನು ಮಾಡ್ತಾನಂತ ಅಂತ ಒಂದು ಮನುಷ್ಯ ಏನು ಮಾಡ್ತಾರಂತೆ? ಯಾವುದೇ ಸೀಸನ್ ಬರಲಿ, ಯಾವುದೇ ಕಾಲ ಇರಲಿ, ಅವರಲ್ಲಿ ಏನಿರಲ್ಲ, ಫಲ ಕೊಡೋದೇನಾಗಲ್ಲ, ನಿಂತೋಗಲ್ಲ.
ಅದಕ್ಕೇನು ಅರ್ಥ ಅಂದರೆ ದೇವರು ಏನೇ ಸಿಚುವೇಶನ್ ನಮ್ಮ ಹಾಕಿದ್ರು ನಾವು ದೇವ್ರ ಹತ್ರ ಕೇಳುವಂಥ ವಿಷಯ ಸಿಕ್ಕಿದ್ರೂ ಇರಲಿ ಸಿಗದೇ ಹೋದ್ರೂ ಇದ್ರೂ ಪರವಾಗಿಲ್ಲ. ಅಂಥ ಕಾಲಗಳು ನಾವೇನು ಮಾಡ್ತೀವಂತೆ ದೇವರಲ್ಲಿ ಬೆಳೆಯುವುದು ಏನಾಗಲ್ಲ, ಕಡಿಮೆ ಆಗಲ್ಲ. ದೇವರ ಆತ್ಮದ ಫಲಗಳು ನಮ್ಮಲ್ಲಿ ಏನಾಗಲ್ಲ, ಕಡಿಮೆ ಆಗಲ್ಲ. ಅದಕ್ಕೆ ನಾವೇನಾಗಿರಬೇಕು, ನಮ್ಮ ನಂಬಿಕೆ ದೇವರಲ್ಲಿ, ದೇವರ ವಾಕ್ಯದಲ್ಲಿ ಇರಬೇಕು. ಅಲ್ಲೆಲೂಯ. ನಮ್ಮ ನಂಬಿಕೆ ಯಾವಾಗ ದೇವರ ವಾಕ್ಯದ ಮೇಲೆ ಹೋಗುತ್ತೋ ಅವಾಗ ಏನಾಗುತ್ತೆ, ಆ ಒಂದು ಸ್ಥಳದಲ್ಲಿ, ಆ ಒಂದು ಜಾಗದಲ್ಲಿ ಏನಾಗುತ್ತೆ, ನಾವು ಎಲ್ಲ ಕಾಲಗಳಲ್ಲೂ ದೇವರಿಗೋಸ್ಕರ ಫಲ ಕೊಡ್ಬೋದು. ಅಲ್ಲೆಲೂಯ. ಯಾವಾಗ ನಮ್ಮ ನಂಬಿಕೆ ದೇವರನ್ನು ಬಿಟ್ಟು ಒಂದು ಮನುಷ್ಯರ ಮೇಲೆ ಹೋಗುತ್ತೋ ಅಥವಾ ನಮ್ಮ ಮೇಲೆ ನಮ್ಮ ಮನಸ್ಸು ಹೇಳುವುದಲ್ಲಿ ಹೋಗುತ್ತೆ. ಯಾಕಂದರೆ ನೋಡಿ 8-9ನೇ ವಾಕ್ಯ ಆದಮೇಲೆ ಮೋಸ್ಟ್ಲಿ 9-10ನೇ ವಾಕ್ಯದಲ್ಲಿ ಹೇಳ್ತಾರೆ ನೋಡಿ. 9ನೇ ವಾಕ್ಯ. ಹಾಂ, ಹೃದಯವು ಎಲ್ಲಕ್ಕಿಂತ ವಂಚಕ. ಹೃದಯವು ನೋಡಿ, ಮೊದಲು ಅಲ್ಲೇ ಹೇಳ್ತಾರೆ ಯಾರು ಮನುಷ್ಯರ ಮೇಲೆ ನಂಬಿಕೆ ಇಡ್ತಾನೋ ಅವನು ಶಾಪಗ್ರಸ್ತನು ಅಂತ. ಇಲ್ಲೇನು ಹೇಳ್ತಾ ಇದ್ದಾರೆ ನೋಡಿ, ನಮ್ಮ ಹೃದಯವು ಏನಂತೆ, ಎಲ್ಲಕ್ಕಿಂತ ವಂಚಕ, ಗುಣವಾಗದ ರೋಗಕ್ಕೆ ಒಳಗಾಗಿ, ಗುಣವಾದದ ರೋಗಕ್ಕೆ ಒಳಗಾಗಿದೆ. ಅಲ್ಲೆಲೂಯ. ನೋಡಿ, ನಮ್ಮ ಹೃದಯ ಅನ್ನೋದು ಏನಾಗ್ತಾ ಇದೆ, ಗುಣವಾಗದೇ ಇರುವಂಥ ರೋಗದ ರೀತಿಯಂತೆ. ನಮ್ಮ ಮೇಲೆ ನಾವು ನಂಬಿಕೆ ಇಡುವಾಗಲೋ ಅಥವಾ ಮನುಷ್ಯರ ಮೇಲೆ ನಾವು ನಂಬಿಕೆ ಇಡುವಾಗಲೋ ಏನಾಗ್ತಾ ಇದೆ, ಜಾಗದಲ್ಲಿ ನಾವು ಒಳ್ಳೆ ಗಿಡವನ್ನು ಎತ್ಕೊಂಡು ಹೋಗಿ ಕೆಟ್ಟ ಮಣ್ಣಲ್ಲಿ ಹಾಕಿದ ರೀತಿಯಲ್ಲಿ. ಅಲ್ಲೆಲೂಯ. ಒಳ್ಳೆ ಗಿಡವನ್ನು ಏನು ಮಾಡ್ತಾ ಇದ್ದೀವಿ, ಆ ಮಣ್ಣಿಗೆ ಆ ಒಂದು ಗಿಡಕ್ಕೆ ಸೆಟ್ ಆಗದಂಥ ಮಣ್ಣಲ್ಲಿ ಏನು ಮಾಡ್ತಾ ಇದ್ದೀವಿ, ಹಾಕ್ತಾ ಇದ್ದೀವಿ. ಆದರೆ ನಂಬಿಕೆಯನ್ನು ದೇವರಲ್ಲಿ ಹಾಕಬೇಕಾದ್ರೆ ಏನಾಗುತ್ತೆ, ಆ ಒಂದು ರೂಟ್ಸ್, ಆ ಒಂದು ಬೇರೆ ಏನಾಗುತ್ತೆ, ತುಂಬ ಒಳಗಡೆ ಹೋಗುತ್ತೆ. ನೋಡಿ, ಇದು ಯಾಕೆ ಅಷ್ಟು ಮುಖ್ಯ ಅಂದರೆ, ಈ ಕ್ಯಾಕ್ಟಸ್ ಪ್ಲ್ಯಾಂಟ್, ಕ್ಯಾಕ್ಟಸ್ಗೆ ಏನು ಹೇಳ್ತೀರಾ, ಈ ಒಂದು ಕ್ಯಾಕ್ಟಸ್ ಪ್ಲ್ಯಾಂಟ್ ಏನು ಮಾಡುತ್ತೆ ಅಂದರೆ, ಎಲ್ಲಿರುತ್ತೆ ಅಂದರೆ ಅದು ಅರಣ್ಯದಲ್ಲಿ ಬೆಳೆಯುತ್ತೆ. ಈ ಅರಣ್ಯದಲ್ಲಿ ಬೆಳೆಯುವಂಥ ಒಂದು ಗಿಡ ತುಂಬ ಆಳವಾಗಿ ಏನಾಗಿರುತ್ತೆ ಅಂದರೆ, ತುಂಬ ಆಳವಾಗಿ ತನ್ನ ಬೇರನ್ನ ಏನು ಮಾಡಿರುತ್ತೆ, ಹಾಕಿರುತ್ತೆ. ಯಾಕಂದರೆ ನೀರು ತುಂಬ ಕಡಿಮೆ. ಆ ರೀತಿಯಲ್ಲಿ ನಾವು ಯಾವುದೇ ಜಾಗದಲ್ಲಿದ್ರೂ ನಮ್ಮ ಬೇರುಗಳು ದೇವರ ವಾಕ್ಯದಲ್ಲಿರಬೇಕಾದ್ರೆ ಆ ಒಂದು ಹೊಳೆಯಲ್ಲಿ ನೀರಿರ್ಬೋದು, ನೀರಿಲ್ಲದೆ ಇರ್ಬೋದು. ಯಾಕಂದರೆ ನೋಡಿ, ಊರೆಲ್ಲ ನೀರಿಲ್ಲದೆ ಇರುವಾಗ ಎಲಿಜಾಗ ಮಾತ್ರ ದೇವರು ಏನು ಮಾಡ್ತಾ ಇದ್ದಾರೆ, ಎಲಿಜಾಗ ಮಾತ್ರ ದೇವರು ನೀರು ಕೊಡ್ತಾ ಇದ್ದಾರೆ. ಎಲ್ಲಿ, ಆ ಒಂದು ಅರಣ್ಯದಲ್ಲಿ. ಯಾಕಂದರೆ ನೋಡಿ, ಊರಲ್ಲಿರುವಂಥ ಎಲ್ಲರಿಗೂ ಏನಾಗ್ತಾ ಇದೆ, ದುಡ್ಡು ಫ್ಯಾಮಿನ್ ಅಂದರೆ ಒಂದು ದೊಡ್ಡ ಬರಗಾಲ ಬರ್ತಾ ಇದೆ. ಆದರೆ ಎಲಿಜಾಗ ಮಾತ್ರ ದೇವರು ಏನು ಮಾಡ್ತಾ ಇದ್ದಾರೆ, ಅವನಿಗೆ ಊಟ ಆಗಿರಲಿ ನೀರಿಗಾಗಿರಲಿ ಏನಿರಲ್ಲ, ಕಡಿಮೆ ಇರಲ್ಲ. ಯಾಕೆ ಅವ್ರಿಗೆ ಮಾತ್ರ ಕಡಿಮೆ ಇರಲ್ಲ? ಯಾಕಂದರೆ ಅವರ ನಂಬಿಕೆ ಯಾರ ಮೇಲಿತ್ತು, ದೇವರ ಮೇಲೇನೋ, ದೇವರ ವಾಕ್ಯದ ಮೇಲೆ. ಅಲ್ಲೆಲೂಯ. ನಾವು ಸಹ ನಮ್ಮ ಬೇರುಗಳನ್ನು ದೇವರ ವಾಕ್ಯದಲ್ಲಿ ಹಾಕುವಾಗ ಏನು ಮಾಡ್ತಾ ಇದ್ದೀವಿ, ನಮ್ಮ ಮೇಲೂ ನಂಬಿಕೆ ಇಡ್ತಾ ಇಲ್ಲ, ಮನುಷ್ಯರು ನಂಬಿಕೆ ಇಡ್ತಲ್ಲ, ಏನು ಮಾಡ್ತಾ ಇದ್ದೀವಿ, ದೇವರ ಮೇಲೆ ಇಡ್ತಾ ಇದ್ದೀವಿ. ಯಾಕಂದರೆ ದೇವರ ವಾಕ್ಯದ ಮೇಲೆ ನಾವು ನಂಬಿಕೆ ಇಡಬೇಕಾದ್ರೆ, ಯೋಷಪಾಟ್ನ ಕಥೆಯನ್ನು ಮನೇಲಿ ಹೋಗಿ ಸ್ವಲ್ಪ ಚೆನ್ನಾಗಿ ಓದ್ಕೊಳ್ಳಿ. ನಾವು ದೇವರ ವಾಕ್ಯದ ಮೇಲೆ ನಾವು ನಂಬಿಕೆ ಇಡಬೇಕಾದ್ರೆ ಆ ಒಂದು ವಿಷಯ ನಮ್ಮ ಕಣ್ಮುಂದೆ ಏನಾಗುತ್ತೆ, ನಡೀದೇ ಇದ್ರೂ ನಾವೇನು ಮಾಡ್ತಾ ಇದ್ದೀವಿ, ಮನಸ್ಸು ಹೇಳುವ ರೀತಿಯಲ್ಲಿ ಕೇಳಲ್ಲ, ನಮ್ಮ ಮನಸ್ಸು ದೇವರ ವಾಕ್ಯ ಹೇಳುವಂಥ ರೀತಿಯಲ್ಲಿ ಏನು ಮಾಡುತ್ತೆ, ಕೇಳಕ್ಕೆ ಪ್ರಾರಂಭಿಸುತ್ತೆ. ಅಲ್ಲೆಲೂಯ. ನಾವು ಮನಸ್ಸು ಹೇಳುವುದನ್ನು ಕೇಳಲ್ಲ, ನಮ್ಮ ಮನಸ್ಸು ಏನು ಕೇಳಕ್ಕೆ ಪ್ರಾರಂಭಿಸುತ್ತೆ, ದೇವರ ವಾಕ್ಯ ಹೇಳುವುದನ್ನು ಪ್ರೇರಣೆ. ಅಲ್ಲೆಲೂಯ. ಅವನೇನು ಮಾಡ್ತಾ ಇದ್ದಾನೆ, ಆ ಒಂದು ಜಾಗಕ್ಕೆ ಸ್ತುತಿ ಹೇಳುತ್ತಾ, ಸ್ತೋತ್ರ ಹೇಳುತ್ತೆ. ಯಾಕಂದರೆ ಅವ್ರ ದೇವರ ಸಮಾಧಾನ ಜನರ ಮೇಲೆ ಏನಾಯಿತು, ಆಲ್ರೆಡಿ ಇಳಿದು ಬಂದಿತ್ತು. ಅವ್ರೇನು ಮಾಡ್ತಾ ಇದ್ದಾರೆ, ದೇವರ ಸಮಾಧಾನ ಅವರಲ್ಲಿ ಇರೋದ್ರಿಂದ ಸ್ತುತಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆ ಮೂರು ಜಾತಿಗಳು ಏನು ಮಾಡ್ತಾರೆ, ಒಬ್ಬರನ್ನೊಬ್ಬರು ಹುಡ್ಕೊಂಡು ಸತ್ತೋಗ್ತಾರೆ. ಇವ್ರ ಕೆಲಸ ಏನಾಗಿತ್ತು, ಅಲ್ಲಿರುವುದೆಲ್ಲ ವಿಷಯಗಳನ್ನು, ಆ ಐಟಮ್ಸ್, ಗೋಲ್ಡ್ ಇರಲಿ ಸಿಲ್ವರ್ ಇರಲಿ, ಅದೆಲ್ಲವನ್ನ ಏನು ಮಾಡ್ತಾ ಇದ್ರು, ಇವರು ತೊಗೊಳ್ತಾ ಇದ್ದಾರೆ. ನಾವು ಮಾಡುವಂಥ ತಪ್ಪೇನೆಂದರೆ, ದೇವ್ರ ಹತ್ರ ವಾಕ್ಯ ಪಡೆದುಕೊಂಡ ಮೇಲೆ, ದೇವ್ರ ಹತ್ರ ಅಂದರೆ ಸಮಾಧಾನವಾಗಿ ನಾವು ಪಡೆದುಕೊಂಡ ಮೇಲೆ ಎಷ್ಟೋ ಜನ ಒಂದು ಸುಮ್ಮನೆ ಆಗಿಬಿಡ್ತಾರೆ, ಅಥವಾ ವಾಕ್ಯವನ್ನು ಏನು ಮಾಡ್ತಾರೆ, ಸೈಡಲ್ಲಿ ಇಟ್ಬಿಡ್ತಾರೆ. ದೇವರ ವಾಕ್ಯಕ್ಕೆ ಜೀವ ಕೊಡುವುದು ಯಾರು, ದೇವರು. ಅಲ್ಲೆಲೂಯ. ದೇವರ ವಾಕ್ಯಕ್ಕೆ ಜೀವ ಕೊಡುವುದು ಯಾರ ಕೆಲಸ, ದೇವರು. ಆದರೆ ನಮಗೂ ಸಹ ಜೀವವನ್ನು ಹೆಚ್ಚು ಮಾಡೋದು, ಹಂಗಂದ್ರೆ ದೇವರ ವಾಕ್ಯದಲ್ಲಿ ನಮ್ಮನ್ನು ಬೆಳೆಸೋದು ಯಾವುದು, ಪವಿತ್ರ ಆತ್ಮರು. ಅಲ್ಲೆಲೂಯ. ನಾವು ಇವಾಗ ಪವಿತ್ರ ಆತ್ಮರಲ್ಲಿ ಬೆಳೀಬೇಕಾದ್ರೆ ಇದನ್ನೇ ಹಿಬ್ರೂಸ್ 13ನೇ ಅಧ್ಯಾಯದಲ್ಲೂ ಸಹ ನಾವು ನೋಡ್ತೀವಿ. ಅಲ್ಲೇನು ಹೇಳ್ತಾರೆ ನೋಡಿ, ನಿಮ್ಮ ಒಳಗಿನ ಬಲವನ್ನು ಎಲ್ಲಿಂದ ಪಡ್ಕೊಳ್ಳಿ ಅಂತ ಇದ್ದಾರೆ, ದೇವರಿಂದ, ದೇವರ ವಾಕ್ಯದ. ಇನ್ನೊಂದು ಸತಿ ಓದಿ ಆ ವಾಕ್ಯವನ್ನು, ಹಿಬ್ರೂಸ್ 13ನೇ ಅಧ್ಯಾಯ, ಯಾವ ವಾಕ್ಯ ಅಂತ ನೋಡಿ ಓದಿ, 9ನೇ ವಾಕ್ಯ, ಹಿಬ್ರೂಸ್ 13:9. ನಾನಾ ವಿಧವಾದ ಅನ್ಯ ಉಪದೇಶಗಳ ಸೆಳವಿಗೆ ಸಿಕ್ಕಬೇಡಿರಿ,
ದೇವರ ಕೃಪೆಯನ್ನು ಆತುಕೊಂಡು ಮನಸ್ಸನ್ನು ದೃಢ ಮಾಡಿಕೊಳ್ಳುವುದು ಉತ್ತಮ. ದೇವರ ಕೃಪೆ ಅನ್ನುವುದೇನು? ದೇವರ ಬಲ. ದೇವರ ಕೃಪೆ ಅನ್ನುವಂಥ ಪದಕ್ಕರ್ಥ ಏನು? ದೇವರ ಬಲ. ಈ ದೇವರ ಬಲವನ್ನು ಆದುಕೊಂಡು ಏನು ಮಾಡಿ ಅಂತ ಹೇಳ್ತಾ ಇದ್ದಾರೆ? ಹಾ, ಮನಸ್ಸನ್ನು ದೃಢ ಮಾಡಿಕೊಂಡು ಕಂಟಿನ್ಯೂ ಮಾಡಿ. ಇವಾಗ ನೋಡಿ, ದೇವರ ಬಲದಿಂದ ನೀವು ಮನಸ್ಸನ್ನು ಏನು ಮಾಡಿಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ? ದೃಢಪಡಿಸಿಕೊಳ್ಳಿ. ದೇವರ ಕೃಪೆಯಿಂದ ನಿಮ್ಮ ಮನಸ್ಸನ್ನು ಏನು ಮಾಡಿಕೊಳ್ಳಿ? ದೃಢಪಡಿಸಿಕೊಳ್ಳಿ. ನಾವು ಕೆಲವು ತಿಂಗಳುಗಳ ಮುಂಚೆ ನಾವು ತೀತನು ಬರೆದ ಸುವಾರ್ತೆಯನ್ನು ನೋಡ್ಕೊಂಡ್ವಿ, ತೀತನು 3ನೇ ಅಧ್ಯಾಯ. ಅದರಲ್ಲೂ ಸಹ ಏನು ಮಾಡ್ತಾ ಇದ್ದಾರೆ? ಪವಿತ್ರಾತ್ಮರ ಮೂಲಕ ಬಲವನ್ನು ಪಡ್ಕೊಂಡು ನಾವೇನು ಮಾಡಬೇಕಂತೆ? ನಾವು ನಮ್ಮ ಓಟವನ್ನು ಓಡಿ ನಾವು ಏನು ಮಾಡಬೇಕು? ನಾವು ಬಲವಾಗಿರಬೇಕು. ದೇವರ ವಾಕ್ಯದಲ್ಲಿ ನಾವೇನಾಗಿರಬೇಕು? ಬಲವಾಗಿರಬೇಕು ಅಂತೆ. ಹಲ್ಲೆಲೂಯ. ಅದನ್ನು ಮನೇಲಿ ಹೋಗಿ ಒಂದ್ಸತಿ ಓದ್ಕೊಳ್ಳಿ. ಇವಾಗ ಆ ಜಾಗದಲ್ಲಿ ನಾವೇನು ನೋಡ್ತೀವಿ? ಆ ಕೃಪೆ ಅನ್ನುವಂಥ ವಿಷಯ ನಮ್ಮ ಜೀವನವನ್ನು ಏನು ಮಾಡುತ್ತೆ? ನಮ್ಮ ಜೀವನವನ್ನು ಮಾರ್ಪಡಿಸೋದು ಮಾತ್ರ ಅಲ್ಲ, ಮನಸ್ಸಲ್ಲಿ ಬಲವನ್ನು ಕೊಡುತ್ತೆ. ಹಲ್ಲೆಲೂಯ. ಈ ಒಳಗಿನ ಬಲ ಅಷ್ಟು ಮುಖ್ಯ ದೇವರ ಸಮೂಹದಲ್ಲಿ. ಹಲ್ಲೆಲೂಯ. ನಾವು ದೇವರ ಸಮೂಹಕ್ಕೆ ಅನುದಿನವೂ ಬರುವುದು ಆ ಕೃಪೆಯನ್ನು ಪಡ್ಕೊಳ್ಳೋದಕ್ಕೋಸ್ಕರ. ಹಲ್ಲೆಲೂಯ. ನೀವು ದೇವರ ಹತ್ರ ಪ್ರಾರ್ಥನೆ ಮಾಡುವುದಕ್ಕೆ ಕುಳಿತುಕೊಳ್ಳೋದೇ ಏನಕ್ಕೋಸ್ಕರ? ಆ ಕೃಪೆ ಪಡ್ಕೊಳ್ಳೋದಕ್ಕೋಸ್ಕರ. ಯಾಕಂದರೆ ಕೃಪೆ ಇಲ್ಲದೆ ಹೋದರೆ ನಮ್ಮ ಜೀವನದಲ್ಲಿ ನಾವು ಯಾವುದೇ ವಿಷಯವನ್ನು ಮಾಡಿದ್ರೂ ಒಂದು ಬೇರೆಯವ್ರ ಮೇಲೆ ನಂಬಿಕೆ ಇಟ್ಟು ಮಾಡಬೇಕು ಅಥವಾ ನಮ್ಮ ಮೇಲೆ ನಂಬಿಕೆ ಇಟ್ಟು ಮಾಡಬೇಕು. ಹಲ್ಲೆಲೂಯ. ದೇವರ ನಮ್ಮ ಬಲದಲ್ಲಿ ಕೆಲವು ವಿಷಯಗಳನ್ನ ನಾವು ಮಾಡ್ಬೋದು, ಆದರೆ ನಮ್ಮ ಬಲದಲ್ಲಿ ಆ ವಿಷಯವನ್ನು ಮಾಡುವಾಗ ಸಂಪೂರ್ಣವಾದ ಫಲ ನಮಗೆ ಸಿಗಲ್ಲ. ಹಲ್ಲೆಲೂಯ. ಫಲ ಸಿಗತ್ತೆ, ಆದರೆ ಯಾಕಂದರೆ ದೇವ್ರು ಏನು ಹೇಳ್ತಾರೆ? ಕಷ್ಟಪಟ್ಟು ಮಾಡೋರಿಗೆ ಫಲ ಕೊಡ್ತೀನಿ ಅಂತ. ಆದರೆ ಸಂಪೂರ್ಣವಾದ ಫಲ, ನಾವು ಎದುರು ನೋಡೋದಕ್ಕಿಂತ ಹೆಚ್ಚಾದ ಫಲ ನಾವು ಎಲ್ಲಿಂದ ಪಡ್ಕೊಬೋದು? ದೇವರ ಕೃಪೆಯಿಂದ. ಅವರ ಕೃಪೆಯಿಂದ ನಾವು ಮಾಡುವಾಗ ವಿಷಯವನ್ನು ನಾವು ಎದುರು ನೋಡುವುದಕ್ಕಿಂತ ಹೆಚ್ಚಾದ ಫಲವನ್ನು ನಾವು ನೋಡ್ಬೋದು. ಹಲ್ಲೆಲೂಯ. ನೋಡಿ, ಯೋಷಪಾಟನಿಗಿದ್ದಂಥ ಸೈನ್ಯಕ್ಕೆ ಅವನು ಹೋಗಿ ಒಂದು ವೇಳೆ ದೇವರ ಬಲ ಪಡ್ಕೊಂಡು ಏನು ಮಾಡ್ಬೋದಾಗಿತ್ತು? ಜಗಳ ಆಡೋಕ್ಕೆ ಹೋಗ್ಬೋದಾಗಿತ್ತು. ಹಲ್ಲೆಲೂಯ. ಯೋಚನೆ ಮಾಡಿ ನೋಡಿ, ಯೋಷಪಾಟನು ಒಂದು ಒಳ್ಳೆ ರಾಜನಾಗಿದ್ದ, ದೊಡ್ಡ ರಾಜನಾಗಿದ್ದ. ದೇವರ ಹತ್ರ ಹೋಗಿ ಆ ಜನರ ಮುಂದೆ ಅವನು ಅಳಬೇಕು ಅಂತ ಏನಿರಲಿಲ್ಲ, ನೆಸೆಸಿಟಿ ಇರಲಿಲ್ಲ. ಯಾವುದೇ ರಾಜ ಇದ್ರೂ ಮೊದಲು ಏನು ಮಾಡ್ತಾರೆ? ಒಬ್ಬರು ವಾರ್ಗೆ ಬರ್ತಾ ಇದ್ರು, ಒಬ್ರು ಸೈನ್ಯ ಒಂದು ಇವನ್ನ ಎದುರು ನೋಡಿ ಬರ್ತಾ ಇದ್ದಾರೆ ಅಂತ ಏನು ಮಾಡ್ತಾರೆ? ಮೊದಲು ಹೋಗಿ ಜಗಳ ಆಡೋಕ್ಕೆ ನಿಂತುಕೊಳ್ತಾರೆ. ದೇವ್ರ ಹತ್ರ ಏನು ಪ್ರಾರ್ಥನೆ ಮಾಡ್ಬಿಟ್ಟು ಏನು ಮಾಡ್ತಾರೆ? ಮೊದಲು ಹೋಗ್ಬಿಡ್ತಾರೆ. ಯೋಷಪಾಟನು ಮಾತ್ರ ಏನು ಮಾಡ್ತಾನೆ? ಎಲ್ಲರನ್ನೂ ಉಪವಾಸ ಇಟ್ಟು ಏನು ಮಾಡ್ತಾ ಇದ್ದಾನೆ? ಪ್ರಾರ್ಥಿಸ್ತಾನೆ. ಎಲ್ಲರೂ ಏನು ಮಾಡ್ತಾ ಇದ್ದಾರೆ? ಜಾಗದಲ್ಲಿ ಪ್ರಾರ್ಥನೆ ಕೂತ್ಕೊಳ್ತಾ ಇದ್ದಾರೆ. ನಾವು ಎಷ್ಟು ಜನ ನಮ್ಮ ಕಷ್ಟಗಳು ಬರುವಾಗ ದೇವರ ಹತ್ರ ಬಂದು ಪ್ರಾರ್ಥನೆ ಕೂತ್ಕೊಳ್ತಾ ಇದ್ದೇವೆ? ಹಲ್ಲೆಲೂಯ. ನೋಡಿ, 2-3 ವಾರಗಳ ಮುಂಚೆ ಲಾಸ್ಟ್ ಮಂತ್ ನೋಡ್ಕೊಂಡ್ವಿ, ಫಾಸ್ಟಿಂಗ್ ಕುರಿತಾಗಿ, ಉಪವಾಸದ ಕುರಿತಾಗಿ ನೋಡಿದ್ವಿ, ಏಷ್ಯಾದಲ್ಲಿ ನೋಡಿದ್ವಿ. ಆ ಜಾಗದಲ್ಲೂ ದೇವ್ರು ಏನು ಹೇಳ್ತಾರೆ? ಅವ್ರು ಎದುರು ನೋಡ್ತಾ ಇರೋಂಥ ಉಪವಾಸನೇ ಬೇರೆ. ಊಟದ ಕುರಿತಾಗಿ ದೇವ್ರು ಏನು ಮಾಡಿಲ್ಲ, ಆ ಜಾಗದಲ್ಲಿ ಹೆಚ್ಚಾಗಿ ಮಾತಾಡ್ತಾ ಇಲ್ಲ. ಅವ್ರು ಮೇನಾಗಿ ಏನು ಮಾಡ್ತಾರೆ? ಉಪವಾಸದ ಕುರಿತಾಗಿ ನೋಡಬೇಕಾದ್ರೆ ಏನು, ನಮ್ಮ ಜೀವನದಲ್ಲಿ ಇರುವಂಥ ವಿಷಯಗಳು, ದೇವರಿಗೋಸ್ಕರ ಮಾಡುವಂಥ ವಿಷಯಗಳೇ ಅವ್ರಿಗೆ ಏನಂತ ನೋಡ್ತಾ ಇದ್ದಾರೆ? ಉಪವಾಸವಾಗಿ ನೋಡ್ತಾರೆ. ಹಲ್ಲೆಲೂಯ. ಅವನ ಜಾಗದಲ್ಲಿ ಉಪವಾಸ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ಏನು ಮಾಡ್ತಾ ಇದ್ದಾರೆ? ದೇವ್ರ ಹತ್ರ ಅಂದ ವಾಕ್ಯವನ್ನು ಪಡ್ಕೊಳ್ತಾ ಇದ್ದಾರೆ. ಹಲ್ಲೆಲೂಯ. ನಾವೆಷ್ಟು ಜನ ನಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟ ಇದ್ರೂ ಒಂದು ದೇವರನ್ನು ಬಿಟ್ಟು ದೂರ ಹೋಗ್ತೀವಿ, ಅಥವಾ ನಂಬಿಕೆ ಬೇರೆ ಯಾವುದಾದ್ರೂ ಜಾಗದಲ್ಲಿ ಆಗ್ತೀವಿ, ನಮ್ಮ ಮೇಲೆ ಆಗ್ತೀವಿ, ಮನಸ್ಸು ಮೇಲೆ ಆಗ್ತೀವಿ. ಎಷ್ಟು ಜನ ಒಂದೇ ಒಂದು ಸತಿ ದೇವರ ಹತ್ರ ಕೂತ್ಕೊಂಡು ದೇವರ ಬಲವನ್ನು ಪಡ್ಕೊಳ್ತಾ ಇದ್ದೀವಿ. ಹಲ್ಲೆಲೂಯ. ದೇವರ ವಾಕ್ಯವನ್ನು ಪಡ್ಕೊಳ್ತಾ ಇದ್ದೀವಿ. ಯಾಕಂದರೆ ದೇವರು ನಮಗೆ ಪ್ರಾಮಿಸ್ ಮಾಡಿದ್ದಾರೆ ಏನಂತ? ಕೊಲೋಷನ್ಸ್ 3:15 ಫಿಲಿಪಿಯನ್ಸ್ 4ನೇ ಅಧ್ಯಾಯದಲ್ಲಿ ಏನು ಪ್ರಾಮಿಸ್ ಮಾಡ್ತಾ ಇದ್ದಾರೆ ದೇವರು? ಅವರ ಸಮಾಧಾನವನ್ನು. ಹಲ್ಲೆಲೂಯ. ನಾವು ಡಿಸಿಷನ್ ತಗೊಳ್ಳೋದಕ್ಕೂ ಸಹ ದೇವರ ವಾಕ್ಯ ಇರಬೇಕು. ಹಲ್ಲೆಲೂಯ. ನಾವು ಯಾವಾಗ ದೇವರ ವಾಕ್ಯವನ್ನು ಮೀರಿ ಆಲೋಚನೆಗಳನ್ನು, ಡಿಸಿಷನ್ಸ್ನ ತಗೊಳ್ತಾ ಇದ್ದೀವೋ, ಯಾಕಂದರೆ ನಮ್ಮ ಮನಸ್ಸಿನ ಮೇಲೆ ಅಥವಾ ಬೇರೆ ಜನರ ಮೇಲೆ ನಾವು ನಂಬಿಕೆ ಇಟ್ಟು ಆ ಒಂದು ನಿರ್ಧಾರವನ್ನು ತಗೊಳ್ಬೇಕಾದ್ರೆ ಆ ಜಾಗದಲ್ಲಿ ಒಂದು ಮನುಷ್ಯರು ಚೇಂಜ್ ಆಗ್ಬೋದು. ಯಾಕಂದರೆ ಮನಸ್ಸು ಏನಂತೆ? ರೋಗ ಉಳ್ಳದ ಮನಸ್ಸಾಗಿದೆ ಅಂತಾರೆ. ಹಲ್ಲೆಲೂಯ. ಇವತ್ತು ಒಂದು ರೀತಿ ಯೋಚನೆ ಮಾಡುವಂಥ ಮನಸ್ಸು ನಾಳೆ ಏನು ಮಾಡುತ್ತೆ? ಬೇರೆ ರೀತಿ ಯೋಚನೆ ಮಾಡುತ್ತೆ. ಇವತ್ತು ಚೆನ್ನಾಗಿದೆ ಅಂತ ಹೇಳುವಂಥ ಅದೇ ವಿಷಯ ನಾಳೆ ನಮಗೇನು ಅನಿಸುತ್ತೆ? ಇಲ್ಲ, ಚೆನ್ನಾಗಿಲ್ವಲ್ಲ. ಸೊ ನಮ್ಮ ವಾಕ್ಯವನ್ನು ನಾವು ಯಾವುದರ ಮೇಲೆ ನಡೆಸಬೇಕು, ಬೆಳೆಸಬೇಕು, ಕಟ್ಟಬೇಕು? ದೇವರ ವಾಕ್ಯದ ಮೇಲೆ. ಹಲ್ಲೆಲೂಯ. ಯಾವಾಗ ನಾವು ದೇವರ ವಾಕ್ಯದ ಮೇಲೆ ಬೆಳೆಸ್ತೀರೋ ಅವಾಗ ಏನಾಗ್ತಾ ಇದೆ? ನಾವು ತಗೊಳ್ಳುವಂಥ ನಿರ್ಧಾರ ಎಲ್ಲ ಸ್ಟಡಿಯಾಗಿರುತ್ತೆ. ಹಲ್ಲೆಲೂಯ. ಒಂದು ಮನಸ್ಸಿನಿಂದ ನಾವೇನು ಮಾಡ್ಬೋದು? ನಮ್ಮ ನಿರ್ಧಾರಗಳನ್ನು ತಗೊಳ್ಬೋದು. ಇದೆಲ್ಲವನ್ನು ಸ್ಟಾರ್ಟಿಂಗಲ್ಲಿ ಒಂದು ವಿಷಯ ಹೇಳಿದೆ, ಇದೆಲ್ಲವನ್ನು ನಾವು ಮಾಡ್ತಾ ಇರೋದಕ್ಕೆ ಕಾರಣ ಏನು ಅಂತ ಇನ್ನೊಂದು ಸತಿ ತಿಳ್ಕೊಬೇಕು ಅಂತ. ನೋಡಿ, ರೋಮನ್ಸ್ 1ನೇ ಅಧ್ಯಾಯವನ್ನು ಸಹ ಪೌಲ್ ಬರಿಬೇಕಾದ್ರೆ ಒಂದಿನೊಂದು ಸತಿ ಹೋಗಿ ರೋಮನ್ಸ್ 1ನೇ ಅಧ್ಯಾಯ
8ನೇ ವಾಕ್ಯದಿಂದ ಓದಿ. ರೋಮನ್ಸ್ 1:8. ರೋಮಾಪುರದ ಪತ್ರಿಕೆ 1ನೇ ಅಧ್ಯಾಯ ವಚನ 8ರಿಂದ. ರೋಮನ್ಸ್ 1ನೇ ಅಧ್ಯಾಯ ವಚನ 8. ಮೊದಲನೆಯದು, ನಿಮ್ಮ ನಂಬಿಕೆಯು ಲೋಕದಲ್ಲೆಲ್ಲ ಪ್ರಸಿದ್ಧಿಗೆ ಬಂದಿದ್ದರಿಂದ ನಿಮ್ಮೆಲ್ಲರ ವಿಷಯವಾಗಿ ಯೇಸು ಕ್ರಿಸ್ತರ ಮೂಲಕ ನನ್ನ ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ನಾನು ಪ್ರಾರ್ಥನೆ ಮಾಡುವುದಾಗಲ್ಲ ತಪ್ಪದೆ ನಿಮಗೋಸ್ಕರ ವಿಜ್ಞಾಪನೆ ಮಾಡಿ ಇನ್ನು ಮೇಲೆಯಾದರೂ ನಿಮ್ಮ ಬಳಿಗೆ ಬರುವುದಕ್ಕೆ ದೇವರ ಚಿತ್ತದಿಂದ ನನಗೆ ಹೇಗೂ ಅನುಕೂಲವಾಗಬೇಕೆಂದು ಬೇಡಿಕೊಳ್ಳುತ್ತೇನೆ. ಇದಕ್ಕೆ ದೇವರೇ ನನ್ನ ಸಾಕ್ಷಿ. ಅವರ ಮಗನ ಸುವಾರ್ತೆಯನ್ನು ಸಾರುತ್ತಾ ಅವರನ್ನೇ ನನ್ನ ಆತ್ಮದಲ್ಲಿ ಆರಾಧಿಸುವವನೂ ಆಗಿದ್ದೇನೆ. ನನ್ನ ಮುಖಾಂತರವಾಗಿ ನಿಮಗೆ ಪಾರಮಾರ್ಥಿಕವಾದವೇನಾದರೂ ದೊರಕಿ ನೀವು ದೃಢವಾಗುವುದಕ್ಕೋಸ್ಕರ, ಅಂದರೆ ನಾನು ನಿಮ್ಮ ನಂಬಿಕೆಯಿಂದ ನೀವು ನನ್ನ ನಂಬಿಕೆಯಿಂದ ಸಹಾಯ ಹೊಂದಿ ಈ ಪ್ರಕಾರ ನಿಮ್ಮೊಂದಿಗೆ ನಾನು ಧೈರ್ಯಗೊಳ್ಳುವುದಕ್ಕೋಸ್ಕರ ನಿಮ್ಮನ್ನು ನೋಡಬೇಕೆಂದು ಅಪೇಕ್ಷಿಸುತ್ತೇನೆ. ಆಮೇಲೆ ನೋಡಿ, ಪೌಲ್ ಈ ಜಾಗದಲ್ಲಿ ಒಂದು ಸ್ತೋತ್ರ ಹೇಳ್ತಾ ಇದ್ದಾರೆ. ಅವ್ರಿಗೆ ಲೆಟರ್ ಬರೀತಾ ಇರಬೇಕಾದ್ರೆ ದೇವರಿಗೆ ಸ್ತೋತ್ರ ಹೇಳಿರೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, ಅವ್ರು ಏನು ಹೇಳ್ತಾರೆ, 8ನೇ ವಾಕ್ಯದಲ್ಲಿ ಹೇಳ್ತಾರೆ, ನಾನು ಈ ದೇವರಿಗೆ ಯೇಸು ಕ್ರಿಸ್ತನ ಮೂಲಕ ಏನು ಮಾಡ್ತಾ ಇದ್ದೀನಿ, ಸ್ತೋತ್ರ ಹೇಳ್ತಾ ಇದ್ದೀನಿ, ವಂದಿಸ್ತಾ ಇದ್ದೀನಿ. ಯಾಕಂದರೆ ಅವ್ರೇನು ಮಾಡ್ತಾ ಇದ್ದಂತೆ, ಸಂಪೂರ್ಣ ಭೂಲೋಕವನ್ನು ಇವರ ಯಾರು ರೋಮಾಪುರದಲ್ಲಿ ಇರುವಂಥವರ ನಂಬಿಕೆಯನ್ನು ಎಲ್ಲ ಜನರು ಏನು ಮಾಡ್ತಾ ಇದ್ದಾರೆ ಅಂತೆ ತಿಳ್ಕೊತಾ ಇದ್ದಾರೆ ಅಂತಾರೆ. ರೋಮನ್ಸ್ಗೆ ಅವರು ಇದನ್ನು ಬರೆದ ಮೇಲೆ ಏನು ಮಾಡ್ತಾ ಇದ್ದಾರೆ ಅಂದರೆ ಸಂಪೂರ್ಣವಾದ ಸುವಿಶೇಷವನ್ನು ಅವರು ತಿರುಗಿ ಹೇಳ್ತಾ ಇದ್ದಾರೆ, ತಿರುಗಿ ಬರೆದು ಕೊಡ್ತಾ ಇದ್ದಾರೆ. ಏನಂತ, ಈ ಸುವಿಶೇಷ ಅನ್ನೋದು ಏನು ಅಂತ ಬರೀತಾ ಇದೆ. 16ನೇ ವಾಕ್ಯದಿಂದ ರೋಮನ್ಸ್ ಎಂಡ್ ಆಗುವವರೆಗೂ ಸಂಪೂರ್ಣವಾಗಿ ರೋಮಾಪುರದ ಎಲ್ಲ ಬರೆದಿದ್ದೇನೆಂದರೆ ದೇವರ ಸುವಿಶೇಷ. ಹಾಗಂದರೆ ಈ ಗಾಸ್ಪಲ್ ನಮ್ಮನ್ನು ಯಾವ ರೀತಿ ನಡೆಸ್ತಾ ಇದೆ ಅಂತ ಇದನ್ನು ನಾವು ಮುಂಚೆನೇ ನೋಡಿದ್ದೀವಿ. ರೋಮನ್ಸ್ 1ನೇ ಅಧ್ಯಾಯದಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ಅವರೆಲ್ಲವನ್ನ ಹೇಳಿ ಅವ್ರಿಗೇನು ಹೇಳ್ತಾ ಇದ್ದಾರೆ, ಎಲ್ಲವೂ ಜ್ಞಾಪಕ ಪಡಿಸ್ತಾ ಇದ್ದಾರೆ, ಇದೇ ನಮ್ಮ ಸುವಿಶೇಷ ಅಂತ. ನೋಡಿ, ನಾವು ಬೇರೆ ಬೇರೆ ರೀತಿಯಾದ ಸುವಿಶೇಷ ನೋಡಿ, ಸುವಿಶೇಷ ಅನ್ನೋದು ನಾವು ಎಷ್ಟೋ ಜನ ಏನು ಮಾಡಿಬಿಡ್ತೀವಿ ಅಂದರೆ ಒಂದೆರಡು ವಾಕ್ಯಕ್ಕೆ ಸ್ಟಾಪ್ ಮಾಡಿಟ್ಬಿಡ್ತಾರೆ. ಏನಂತ, ಪಿತಾ ಕುಮಾರನ್ ಪರಿಶುದ್ಧಾವಿ, ಇದನ್ನು ಮಾತ್ರ ಸುವಿಶೇಷ ಅಂತ ಅಂದ್ಕೊಂಡಿರ್ತಾರೆ ಎಷ್ಟೋ ಜನ. ಸುವಿಶೇಷ ಅನ್ನುವುದು ಆ ವಿಷಯ ಅಲ್ಲ. ನೋಡಿ, ಟ್ರಿನಿಟಿ ಅಂತ ನಂಬ್ತಾರೆ, ಅದು ತಪ್ಪು ಅಂತ ನಾವೆಲ್ಲರಿಗೂ ಎಷ್ಟೋ ಜನರಿಗೂ. ಟ್ರಿನಿಟಿ ಅಂದರೆ 3 ದೇವರುಗಳು ಅಂತ ನಂಬ್ತಾರೆ, ಅದು ತಪ್ಪು. ಆದರೆ ಚಿಕ್ಕ ಚಿಕ್ಕ ವಿಷಯಗಳನ್ನು ಹಿಡ್ಕೊಂಡು ಎಷ್ಟೋ ಜನರು ಏನು ಮಾಡ್ತಾರೆ ಅಂದರೆ, ನಾವು ಒಂದು ಸೆಕ್ಟು, ನೀವು ಒಂದು ಸೆಕ್ಟು, ನಾವು ನಂಬೋದೇ ಸುವಿಶೇಷ, ಇದೇ ಸತ್ಯವಾದ ಸುವಿಶೇಷ, ಬೇರೆ ಯಾವುದೂ ಇಲ್ಲ. ನಾವೆಲ್ಲರೂ ಏನು ಮಾಡ್ತೀವಿ ಅಂದರೆ ತಪ್ಪಾದ ಒಂದು ದೇವರಲ್ಲಿ ನಾವೆಲ್ಲರೂ ಒಂದಾಗಿರುವುದನ್ನು ಬಿಟ್ಟು ಚಿಕ್ಕ ಚಿಕ್ಕ ವಾರ್ತೆಗಳನ್ನು ಇಟ್ಕೊಂಡು ಏನು ಮಾಡ್ತಾರೆ, ಜಗಳಗಳು ಮಾಡ್ತಾರೆ. ಇದನ್ನು ಏನಕ್ಕೋಸ್ಕರ ಈ ಜಾಗದಲ್ಲಿ ಹೇಳ್ತಾ ಇದ್ದೀನಿ ಅಂದರೆ, ಸುವಿಶೇಷ ಅನ್ನೋದು ಏನು ಅಂತ ನಾವು ಒಂದು ನಿಮಿಷ ತಿಳ್ಕೊಬೇಕು. ಯಾಕಂದರೆ ನೋಡಿ, ಪೌಲನು ಹೀಬ್ರೂಸಲ್ಲಿ 13ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ಏನು ಹೇಳ್ತಾರೆ ಅಂದರೆ, ಬೇರೆ ಬೇರೆ ರೀತಿಯಾದ ಸುವಿಶೇಷಗಳನ್ನು ಕೇಳಿ, ಉಪದೇಶಗಳನ್ನು ಕೇಳಿ, ಹಂಗಂದರೆ ಟೀಚಿಂಗ್ಸ್ನ ಕೇಳಿ ನೀವೇನು ಮಾಡಬೇಡಿ, ಮೋಸ ಹೋಗಬೇಡಿ. ಅದಾದಮೇಲೆ ಹೇಳ್ತಾರೆ, ದೇವರ ವಾಕ್ಯದಿಂದ ಏನು ಮಾಡಿ, ದೇವರ ಕೃಪೆಯಿಂದ ನೀವೇನು ಮಾಡಿ ಒಳಗಿನ ಬಲವನ್ನು ಪಡ್ಕೊಳ್ಳಿ ಅಂತ. ನಾವು ತಪ್ಪಾದ ಉಪದೇಶಗಳನ್ನು ಕೇಳುವಾಗ, ತಪ್ಪಾದ ಉಪದೇಶ ಅಂದರೆ ಮೊದಲು ನಮಗೆ ಗೊತ್ತಿರಬೇಕು ಉಪದೇಶ ಅಂದರೆ ಏನು ಅಂತ. ಒಂದು 4 ವಾಕ್ಯ ಒಬ್ಬರು ಪ್ರೀಚ್ ಮಾಡುವಾಗ, ಒಬ್ಬರು ದೇವರ ವಾಕ್ಯವನ್ನು ಹಂಚ್ಕೊಳ್ಳುವಾಗ ನಿಮ್ಮ ಜೊತೆ, ಅದು ದೇವರ ವಾಕ್ಯದಿಂದ ಎಲ್ಲ ಕಡೆಯಿಂದ ನಾವು ಯೋಚನೆ ಮಾಡಬೇಕಾದ್ರೆ ಕರೆಕ್ಟಾಗಿದೆಯಾ ಅಂತ ನಾವು ಅರ್ಥ ಮಾಡ್ಕೊಬೇಕು. ನಮಗೆ ಆ ಒಂದು ಜ್ಞಾನ ಇಲ್ಲದೆ ಹೋದರೆ ಯಾರು ಏನು ಹೇಳಿದ್ರು ಏನು ಮಾಡ್ತಾರೆ, ಸ್ವೀಕರಿಸ್ಕೊಂಡ್ಬಿಡ್ತಾರೆ. ದೇವರು ನಮಗೆ ಕೊಡುವಂಥ ವಾಕ್ಯವನ್ನು, ಅಂದರೆ ನಮಗೆ ಕೊಟ್ಟಿರೋಂಥ ವಾಕ್ಯವನ್ನು ಓದಿ ನಾವೇನು ಮಾಡಬೇಕು, 4 ಕಡೆಯಿಂದ ಏನು ಮಾಡಬೇಕು, ಓದಿ ತಿಳ್ಕೊಬೇಕು. ಹಲ್ಲೆಲೂಯಾ. 16ರಿಂದ 17ನೇ ವಾಕ್ಯ, 16-17ನೇ ವಾಕ್ಯ ಓದಿ. ರೋಮಪುರದ ಪತ್ರಿಕೆ 1ನೇ ಅಧ್ಯಾಯ ವಚನ 16-17. ಸುವಾರ್ತೆಯ ವಿಷಯದಲ್ಲಿ ನಾನು ನಾಚಿಕೆಕೊಳ್ಳುವವನು ಅಲ್ಲ. ಆ ಸುವಾರ್ತೆಯು ದೇವರ ಬಲ ಸ್ವರೂಪವಾಗಿ ಇದ್ದು ಮೊದಲು ಯೆಹೂದ್ಯರಿಗೆ ಆಮೇಲೆ ಗ್ರೀಕರಿಗೆ, ಅಂತೂ ನಂಬುವವರೆಲ್ಲರಿಗೂ ರಕ್ಷಣೆಯನ್ನು ಉಂಟು ಮಾಡುವಂಥದ್ದು ಆಗಿದೆ. ಏಕೆಂದರೆ ದೇವರಿಂದ ದೊರಕುವ ನೀತಿಯು ಅದರಲ್ಲಿ ತೋರಿ ಬರುತ್ತದೆ. ನೀತಿವಂತನು ನಂಬಿಕೆಯಿಂದಲೇ ಬದುಕುವನೆಂಬ ಶಾಸ್ತ್ರೋಕ್ತಿಯ ಪ್ರಕಾರ ಆ ನೀತಿಯು ನಂಬಿಕೆಯು ಫಲವಾಗಿದ್ದು ನಂಬಿಕೆಯನ್ನು ಪ್ರಕಟಿಸುವಂಥದ್ದು ಆಗಿದೆ. ಆಮೇಲೆ ನೋಡಿ, ನೀತಿವಂತನು ಬದುಕುವನು. ಆ ನೀತಿವಂತಿಕೆ ಯಾವ ರೀತಿಯಿಂದ ಬರುತ್ತಂತೆ, ದೇವರ ಹತ್ರ ಅಂದ, ದೇವರ ಮೇಲೆ ವಿಶ್ವಾಸ, ನಂಬಿಕೆ ಇಡುವುದರಿಂದ. ಹಲ್ಲೆಲೂಯಾ.
ಇದು ಜನರಲ್ ಆಗಿ ನಾವು ಓದಬೇಕಾದ್ರೆ ನಮಗೆಲ್ಲರೂ ಗೊತ್ತು, ಯೇಸು ಕ್ರಿಸ್ತುವೇ ದೇವರು, ಅವರ ಮೂಲಕನೇ ನಮಗೆ ರಕ್ಷಣೆ ಸಿಕ್ತು ಅಂತ ನಾವು ನಂಬುವಾಗ ದೇವರ ಕಣ್ಗಳ ಮುಂದೆ ನಾವೇನಾಗ್ತಾ ಇದ್ದೀವಂತೆ, ನೀತಿವಂತರಾಗ್ತಾ ಇದ್ದೀವಂತೆ. ನಾವು ಎಲ್ಲಿ ದೇವರ ಕಣ್ಮುಂದೆ ನೀತಿವಂತರಾಗ್ತಾ ಇದ್ದೀವಿ? ಯೇಸು ಕ್ರಿಸ್ತು ಮೇಲೆ ವಿಶ್ವಾಸವಿಡುವಾಗ. ಅವರೇ ದೇವರು, ಅವರ ಮೂಲಕ ನಮ್ಮ ಪಾಪ ಕ್ಷಮಾಪಣೆ ಸಿಕ್ಕಿದೆ, ಆದ್ದರಿಂದ ನಾವೇನು ಮಾಡ್ತಾ ಇದ್ದೀವಿ? ನೀತಿವಂತರಾಗಿದ್ದೀವಿ ದೇವರ ಕಣ್ಗಳ ಮುಂದೆ ಅಂತ ನಾವು ನಂಬುವಾಗ ಆ ಜಾಗದಲ್ಲಿ ನಾವೇನು ಮಾಡಿ ಯೇಸು ಕ್ರಿಸ್ತನ ಸ್ವೀಕರಿಸ್ತಾ ಇದ್ದೀವಿ. ಅದೇ ಬೇಸಿಕ್ ಆದ ಸುವಿಶೇಷ, ಉಪದೇಶ, ಸುವಿಶೇಷ. ಇದೇ ಮುಖ್ಯವಾದ ಉಪದೇಶ, ಸುವಿಶೇಷ ಅಂದರೆ ಏನು? ಯೇಸು ಕ್ರಿಸ್ತುವಿನ ಮೂಲಕ ನಮಗೆ ನಂಬಿಕೆ ಸಿಕ್ಕಿದೆ ಅಂತ. ಯೇಸು ಕ್ರಿಸ್ತುವಿನ ಮೂಲಕ ನಾವು ದೇವರ ಕಣ್ಗಳಲ್ಲಿ ಏನಾಗಿದ್ದೀವಂತೆ? ನೀತಿವಂತರಾಗಿದ್ದೀವಿ. ಈ ಒಂದು ಸುವಿಶೇಷ ಯಾಕಷ್ಟು ಮುಖ್ಯ ಅಂದರೆ, ನಾವು ಇದರಲ್ಲಿ ನಾವು ನಮ್ಮ ಫೌಂಡೇಶನ್ನ ಕಟ್ಟದೆ ಹೋದರೆ, ಇದರ ಮೇಲೆ ನಮ್ಮ ಒಂದು ಅಡಿಪಾಯವನ್ನು ನಾವು ಕಟ್ಟದೆ ಹೋದರೆ, ನೀವು ಮಾಡುವಂಥ ಎಲ್ಲ ವಿಷಯಗಳು ವ್ಯರ್ಥ. ನಾವು ಸ್ಟಾರ್ಟಿಂಗಲ್ಲಿ ಒಂದು ವಿಷಯ ಹೇಳೋದಲ್ಲ, ಯೆಹೋಷಾಫಾಟನು ಸ್ತೋತ್ರ ಹೇಳ್ದ ಅಂತ. ನಾವು ಅನುದಿನವೂ ಸ್ತೋತ್ರ ಹೇಳಬೇಕಾದ ಒಂದು ದೊಡ್ಡ ವಿಷಯ ಯಾವ ಜಾಗದಲ್ಲಿ ಅಂದರೆ, ಯೇಸು ಕ್ರಿಸ್ತುವಿನ ಮೇಲೆ, ಯೇಸು ಕ್ರಿಸ್ತುವಿನ ಮೂಲಕ ನಮ್ಮನ್ನು ದೇವರು ಏನಾಗಿ ನೋಡ್ತಾ ಇದ್ದಾರೆ? ನೀತಿವಂತರಾಗಿ ನೋಡ್ತಾ ಇದ್ದಾರೆ. ಹಲ್ಲೆಲೂಯಾ. ಈ ವಿಷಯಕ್ಕೋಸ್ಕರ ಅನುದಿನವೂ ಸ್ತೋತ್ರ ಹೇಳಬೇಕು. ನಾವು ಇದರಲ್ಲಿ ಕರೆಕ್ಟಾಗಿದ್ದರೆ ನಾವು ಬೇರೆ ಎಲ್ಲ ವಿಷಯಗಳಲ್ಲೂ ಕರೆಕ್ಟಾಗಿರ್ತೀವಿ. ನಾವು ದೇವರು ನನ್ನನ್ನು ಏನು ಮಾಡಿದ್ದಾರೆ? ಆಯ್ದುಕೊಂಡಿದ್ದಾರೆ. ದೇವರು ನನ್ನನ್ನು ನೀತಿವಂತರಾಗಿ ಮಾರ್ಪಡಿಸಿದ್ದಾರೆ. ದೇವರು ನನ್ನನ್ನು ಒಳ್ಳೆಯವನಾಗಿ ನೋಡ್ತಾ ಇದ್ದಾರೆ ಅನ್ನೋದು ನನ್ನ ಮನಸ್ಸಿನಲ್ಲಿ ಬರುವಾಗ ಹೆಚ್ಚಾಗುವಾಗ ಆ ಜಾಗದಲ್ಲಿ ಏನು ಮಾಡ್ತೀವಿ? ನಾವು ಸ್ತೋತ್ರ ಹೇಳ್ತೀವಿ. ನಾವು ಸ್ತೋತ್ರ ಹೇಳೋದು ಯಾಕಷ್ಟು ಮುಖ್ಯ ಅಂದರೆ, ನಾವು ಎಷ್ಟೋ ಸತಿ ಹೇಳಿರ್ತೀನಿ ನಿಮಗೆ, ನಾವು ದೇವ್ರ ಹತ್ರ ಕೇಳಬೇಕಾದ್ರೆ ಏನು ಮಾಡ್ತೀವಿ? ಏನೋ ದೇವ್ರು ನನಗೆ ಸಾಲ ಕೊಟ್ಟಿರುವಂಥ ರೀತಿಯಲ್ಲಿ, ದೇವ್ರಿಗೆ ನಾನು ಸಾಲ ಕೊಟ್ಟಿರೋ ರೀತಿಯಲ್ಲಿ ಏನು ಮಾಡ್ತೀವಿ? ಡಿಮ್ಯಾಂಡ್ ಮಾಡ್ತೀವಿ. ಆದರೆ ನಮ್ಮಲ್ಲಿ ಏನು ಬರಲ್ಲ? ತಾಳ್ಮೆ ಅನ್ನುವಂಥ ಗುಣ ಬರಲ್ಲ. ಈ ತಾಳ್ಮೆ ಬರುವವರೆಗೂ ನಾವು ದೇವ್ರ ಹತ್ರ ಅಂದ ವಾಕ್ಯವನ್ನು ಏನು ಮಾಡೋಕ್ಕಾಗಲ್ಲ, ಪಡ್ಕೊಳ್ಳೋಕ್ಕಾಗಲ್ಲ. ದೇವ್ರ ಮೇಲೆ ನಂಬಿಕೆ ಇಡುವುದೇ ಕಷ್ಟ. ಇಲ್ಲೇನು ಹೇಳ್ತಾರೆ? ದೇವ್ರ ಮೇಲೆ ಯಾರು ನಂಬಿಕೆ ಇಟ್ಟಿರ್ತಾರೋ, ಯಾರು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಿರ್ತಾರೋ ಅವರನ್ನು ದೇವರು ಏನು ಮಾಡ್ತಾ ಇದ್ದಾರೆ? ನೀತಿವಂತರಾಗಿ ನೋಡ್ತಾ ಇದ್ದಾರೆ. ಹಲ್ಲೆಲೂಯಾ. ನಮಗೆ ನಂಬಿಕೆ ಎಲ್ಲಿಂದ ಬರ್ತಾ ಇದೆ? ದೇವರ ವಾಕ್ಯದ ಮೂಲಕ. ಈ ದೇವರ ವಾಕ್ಯವನ್ನು ಇಟ್ಕೊಂಡು ನಾವು ನಂಬಿಕೆಯಿಂದ ಜೀವನವನ್ನು ನಡೆಸದೆ ಹೋದರೆ ಆ ಜಾಗದಲ್ಲಿ ನಾವೇನು ಮಾಡ್ತಾ ಇದ್ದೀವಿ? ಮರಿತಾ ಇದ್ದೀವಿ. ನಾವು ಸ್ತೋತ್ರ ಹೇಳೋದು ಹೆಂಗಿರ್ಬೇಕು ಅನ್ನೋದಿನ ಯಾವ ರೀತಿ ಇರಬೇಕು? ದೇವರೇ, ನಿಮ್ಮ ಪಾದಕ್ಕೆ ನಾನಾಗಿ ನಾನು ಬರುವುದಕ್ಕೂ ಸಹ ತಗದಿ ಇರುವಂಥ, ಹಂಗಂದರೆ ಯೋಗ್ಯತೆ ಇರುವಂಥ ಮನುಷ್ಯನೋ ಅಲ್ಲ, ಆದರೆ ಯೋಗ್ಯತೆಯನ್ನು ಯೇಸು ಕ್ರಿಸ್ತುವಿನ ಮೂಲಕ ನನಗೆ ಕೊಟ್ಟರಲ್ಲ, ಅದಕ್ಕಾಗಿ ಸ್ತೋತ್ರ. ನಾವು ಮೊದಲು ಸ್ತೋತ್ರ ಹೇಳಬೇಕಾಗಿರುವಂಥ ವಿಷಯ ಅದೇ. ಬೇರೆ ಎಲ್ಲ ವಿಷಯಗಳು ನೀವು ಸ್ತೋತ್ರ ಹೇಳ್ಬೋದು, ಯಾಕಂದರೆ ಬಟ್ಟೆ ಊಟ ಎಲ್ಲರೂ ಕಾಮನಾಗಿ ಸ್ತೋತ್ರ ಹೇಳುವಂಥ ವಿಷಯ, ಅದು ನಮ್ಮ ಮನಸ್ಸಿನ ಆಳದಿಂದ ಬರುವಂಥ ವಿಷಯ ಅಲ್ಲ. ಆದರೆ ನಮ್ಮ ಮನಸ್ಸಿನ ಆಳದಿಂದ ಬರಬೇಕಾದ ದೊಡ್ಡ ಸ್ತೋತ್ರ ಯಾವುದು? ಯೇಸು ಕ್ರಿಸ್ತನ ಮೂಲಕ ನನಗೆ ನೀತಿವಂತಿಕೆಯನ್ನು ಕೊಟ್ಟರಲ್ಲ, ಅದಕ್ಕಾಗಿ ಸ್ತೋತ್ರ. ನಿಮ್ಮ ಪಾದಕ್ಕೆ ನಾನು ಬರೋಕ್ಕೆ ಆಪರ್ಚುನಿಟಿ ಮಾಡಿದ್ರಲ್ಲ, ಅದಕ್ಕಾಗಿ ಸ್ತೋತ್ರ. ಇದು ಒಂದು ವಿಷಯವನ್ನು ಮಾತ್ರ, ದಿಸ್ ಇಸ್ ದ ಒನ್ ಥಿಂಗ್. ನಾವು ದೇವರಲ್ಲಿ ಬೆಳೀತಾ ಈ ಒಂದು ವಿಷಯ ನಮ್ಮ ಮನಸ್ಸಲ್ಲಿ ಏನಾಗಬೇಕು? ಆಳವಾಗಿ ಹೋಗಬೇಕು. ಯಾಕಂದರೆ ನೋಡಿ, ಯೇಸು ಕ್ರಿಸ್ತನ ನಾನು ಸ್ವೀಕರಿಸ್ಕೊಳ್ಳುವಾಗ ಇದೇ ವಾಕ್ಯವನ್ನು ಹೇಳಿ ನಾನು ಪ್ರಾರ್ಥನೆ ಮಾಡಿರ್ಬೋದು, ಆದರೆ ವಾಕ್ಯದ ಅರ್ಥ ನಾವು ಯೇಸು ಕ್ರಿಸ್ತಲ್ಲಿ ಬೆಳೀತಾನೆ ಅರ್ಥ ಆಗುತ್ತೆ. ಯಾಕಂದರೆ ದೇವರಲ್ಲಿ ಬೆಳೀತಾನೆ ನಾವು ತಪ್ಪುಗಳು ಏನು ಮಾಡ್ತೀವಿ? ತಪ್ಪು ಮಾಡಿ ದೇವ್ರ ಹತ್ರ ಬರುವಾಗ ಪ್ರಾಡಿಗಲ್ ಸನ್ ಅಂತಾರೆ. ಪ್ರಾಡಿಗಲ್ ಸನ್ ಯಾರು? ಕೆಟ್ಟ ಕುಮಾರ. ಅವ್ನು ದೇವರನ್ನು ಅಂದರೆ ಒಂದು ಅಪ್ಪ ಅಂದ್ಬಿಟ್ಟು ದೂರ ಹೋದಂತ ಹೋಗಿ ಬಂದಂಥ ಒಂದು ಕುಮಾರ, ಒಂದು ಮಗ. ನೋಡಿ, ಇದು ನಾವು ಯಾವ ರೀತಿ ತೊಗೊಂಡ್ಬಿಡ್ದೆ? ಕ್ರಿಸ್ತನಲ್ಲಿ ಇದ್ದಂಥವರೇ ನಾವು ಏನು ಮಾಡ್ತೀವಿ? ಎಷ್ಟೋ ಸತಿ ದೇವರ ಮೇಲೆ ನಂಬಿಕೆ ಇಡೋಕ್ಕಾಗದೆ, ದೇವರ ವಾಕ್ಯದ ಮೇಲೆ ನಂಬಿಕೆ ಇಡೋಕ್ಕಾಗದೆ ನಾವೇನು ಮಾಡ್ತೀವಿ? ಕೆಲವು ಸತಿ ಆ ಕೆಟ್ಟ ಕುಮಾರನ ರೀತಿಯಲ್ಲಿ ಏನು ಮಾಡಿಬಿಡ್ತೀವಿ? ದೇವರನ್ನು ಬಿಟ್ಟು ದೂರ ಹೋಗ್ತೀವಿ. ನಾವು ದೇವರನ್ನು ಬಿಟ್ಟು ದೂರ ಹೋಗಿದ ಮೇಲೇನೂ ಸಹ ನಾವು ಹಿಂತಿರುಗಿ ಬರುವಾಗ ದೇವ್ರು ನಮ್ಮನ್ನು ಏನು ಮಾಡಲ್ಲ? ತಳ್ಳುವುದಿಲ್ಲ. ದೇವ್ರ ಆ ಜಾಗದಲ್ಲಿ ಚುಚ್ಚೋದು ಇಲ್ಲ, ಏನು ಮಾಡಲ್ಲ. ನಮ್ಮ ತಪ್ಪುಗಳನ್ನು ಸಹ ಏನು ಮಾಡಲ್ಲ? ಪನಿಷ್ಮೆಂಟ್ ಏನು ಮಾಡಲ್ಲ. ಆ ಕೃಪೆಯಿಂದ ನಮ್ಮನ್ನು ಸ್ವೀಕರಿಸ್ಕೊಳ್ತಾರಲ್ಲ, ಹಲ್ಲೆಲೂಯಾ. ಆ ಒಂದು ಕೃಪೆಯನ್ನು ನಾವು ಅರ್ಥ ಮಾಡಿಕೊಂಡು ಸ್ತೋತ್ರ ಹೇಳ್ತೀವಲ್ಲ, ದೇವರೇ ನಿಮ್ಮ ಪಾದಕ್ಕೆ ಬರೋಕ್ಕೆ ನನಗೆ ಯೋಗ್ಯತೆ ಇಲ್ಲ ಅಂತ. ಆ ಒಂದು ಪ್ರಾರ್ಥನೆಯಲ್ಲಿ ನಮ್ಮ ಆತ್ಮ ಇನ್ನೂ ಡೀಪಾಗಿ ಹೋಗ್ಬೇಕು. ಹಲ್ಲೆಲೂಯಾ. ನಾವು ಆ ಒಂದು ವಿಷಯವನ್ನು ಏನು ಮಾಡಬೇಕು? ಇನ್ನೂ ಆಳವಾಗಿ ಅರ್ಥ ಮಾಡ್ಕೊಬೇಕು. ಯಾವಾಗ ಆಳವಾಗಿ ಅರ್ಥ ಮಾಡ್ಕೊಳ್ತೀವಿ? ನಾವು ಕೆಟ್ಟ ದಾರಿಗಳಲ್ಲಿ ಹೋಗಿ ಹಿಂತಿರುಗಿ ಬರುವಾಗಲೂ ಸಹ ದೇವರು ನಮ್ಮನ್ನು ಸ್ವೀಕರಿಸುವಂಥ ಅವರ ಒಳ್ಳೆತನದಿಂದ. ಹಲ್ಲೆಲೂಯಾ. ದೇವರ ಇದನ್ನೇ ಎಫೆಷನ್ಸ್ 3ನೇ ಅಧ್ಯಾಯದಲ್ಲೂ ಸಹ ಏನು ಹೇಳ್ತಾರೆ? ನೀವು ಸತ್ತೋಗಿರ್ತೀರ, ನಿಮ್ಮ ದೇವರು ಅವರ ಒಳ್ಳೆತನದಿಂದ ಏನು ಮಾಡ್ತಾ ಇದ್ದಾರಂತೆ? ನಮ್ಮನ್ನು ಬದುಕಿಸಿದ್ದಾರೆ. ಹಲ್ಲೆಲೂಯಾ.
ದೇವರು ನಮ್ಮನ್ನು ಬದುಕಿಸುವಾಗ ಅವ್ರ ಒಳ್ಳೆತನ ನಮಗೆ ಹೆಚ್ಚಾಗಿ ಅರ್ಥ ಆಗಲ್ಲ. ಯೋಚನೆ ಮಾಡಿ ನೋಡಿ, ನೀವು ದೇವರ ಒಳ್ಳೆತನವನ್ನು ಬೆಳೀತಾ 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 ಇಲ್ಲಿ ದೇವರಲ್ಲಿ ಬೆಳೀತಾನೆ ನಾವೇನು ಮಾಡ್ಬೋದು, ಅವ್ರ ಒಳ್ಳೆತನವನ್ನು ಅರ್ಥ ಮಾಡಿಕೊಳ್ಬೋದು. ಅಲ್ಲೆಲ್ಲೋ ಎಲ್ಲರೂ ಎದೆ ನಿಂತ್ಕೊಳ್ಳೋಣ. ದೇವರ ಒಳ್ಳೆತನದ ಆ ಒಂದು ಆಳ, ದೇವರ ವಾಕ್ಯದ ಆಳ ನಮಗೆ ಅರ್ಥ ಆಗಬೇಕಂದ್ರೆ ಅವರ ಕೃಪೆಯನ್ನು ನಾವು ಅರ್ಥ ಮಾಡ್ಕೋಬೇಕು. ದೇವರ ಕೃಪೆ ನಮಗೆ ಅರ್ಥ ಆಗದೆ ಹೋದರೆ, ಅದನ್ನು ನಾವು ಆಳವಾಗಿ ಹೋಗೋದೇ ಹೋದರೆ ನಾವೇನು ಮಾಡ್ತೀವಿ, ದೇವರಲ್ಲಿ ಬೆಳೆಯುವುದು ಕಷ್ಟ. ದೇವರ ಒಳ್ಳೆತನ, ದೇವರ ಕೃಪೆ, ದೇವರ ಕೃಪೆ ಅನ್ನೋ ದೇವರ ಬಲ. ನಮಗೆ ಅವರ ಮೇಲೆ ನಂಬಿಕೆ ಹೆಚ್ಚಾಗುತ್ತಾ ಎಲ್ಲಿಂದ ನಂಬಿಕೆ ಹೆಚ್ಚಾಗುತ್ತೆ, ಅವರ ಒಳ್ಳೆತನ ಹೆಚ್ಚಾಗಿ ಅರ್ಥ ಆಗುವಾಗ. ಅಲ್ಲೆಲೂಯ. ಅವರ ಒಳ್ಳೆತನ, ಅವರ ಗುಡ್ನೆಸ್ ನಮ್ಗೆ ಅರ್ಥ ಆಗುವಾಗಲೇ ನಾವೇನು ಮಾಡ್ತೀವಿ, ಅವ್ರ ಮೇಲೆ ನಂಬಿಕೆ ಹೆಚ್ಚಾಗುತ್ತೆ. ಯಾವ ರೀತಿ ನೋಡಿ, ಆ ಮಗ ಕೆಟ್ಟ ಕುಮಾರ ಹೋಗಿ ಹಿಂತಿರುಗಿ ಬರ್ತಾನೆ. ಆ ಹಿಂತಿರುಗಿ ಬರುವಂಥ ಒಂದು ಕುಮಾರನ ನೋಡಿ ಅವ್ರ ಒಳ್ಳೆತನದಿಂದ ಏನಾಗುತ್ತೆ, ಆ ಮಗನಿಗೆ ಅಪ್ಪ ಮೇಲೆ ನಂಬಿಕೆ ಏನಾಗುತ್ತೆ, ಹೆಚ್ಚಾಗತ್ತೆ. ಅವ್ರ ಒಳ್ಳೆತನ ನೋಡಿ ಅವನ ಜೀವಮಾನವಲ್ಲೇ ಏನಾಗಿರ್ತಾನೆ, ಲಾಯಲ್ ಆಗಿ ವಿಶ್ವಾಸವಾಗಿರ್ತಾನೆ. ಅಲ್ಲೆಲೂಯ. ನಾವು ಸಹ ಅವ್ರ ಒಳ್ಳೆತನವನ್ನು ಅರ್ಥ ಮಾಡ್ಕೋಬೇಕು. ಯಾಕಂದರೆ ನೋಡಿ, ಎಲ್ಲರೂ ಸಹ ಕೆಟ್ಟ ಕುಮಾರನಾಗಿರಬೇಕು ಅಂತ ಅವಶ್ಯಕತೆ ಇಲ್ಲ. ಯಾಕಂದರೆ ನೋಡಿ, ಅದೇ ಕಥೆಯಲ್ಲಿ ಏನಾಗುತ್ತೆ, ಒಬ್ಬನು ಎಲ್ಲ ತಪ್ಪನ್ನು ದೂರವಾಗಿದ್ದು ಅವ್ರ ಅಪ್ಪ ಜೊತೆನೇ ಇದ್ದು ಏನು ಮಾಡ್ತಾ ಇರ್ತಾನೆ, ಎಲ್ಲ ಮಾಡ್ತಾ. ಅವನು ಹೋಗಿ ಆ ಅಪ್ಪ ಹತ್ರ ಒಂದು ಪ್ರಶ್ನೆ ಕೇಳ್ತಾನೆ, ನಾನು ಇಷ್ಟು ದಿವಸ ನಿಮ್ಮ ಜೊತೆ ಇದ್ನಲ್ಲ, ನೀವೇನು ಮಾಡಿ ನನಗೋಸ್ಕರ ಒಂದು ಸತಿ ಇದೆಲ್ಲ ಏನೂ ಮಾಡಿಲ್ಲ ಅಂತ. ನೋಡಿ, ನಾವು ಕೆಟ್ಟ ದಾರಿಗಳಲ್ಲಿ ಹೋಗಿ ಹಿಂತಿರುಗಿ ಬರುವಾಗ ಆ ದಾರಿಗಳ ಫಲವನ್ನು ಸಹ ನಾವೇನು ಮಾಡ್ತೀವಿ, ಹೊಡ್ಕೊಂಬರ್ತೀವಿ. ಯಾಕಂದರೆ ಅದರ ಪನಿಷ್ಮೆಂಟಿಂದ ದೇವರು ನಮ್ಮನ್ನು ಕಾಪಾಡ್ತಾರೆ. ಅಲ್ಲೆಲೂಯ. ಅದರ ದೇವರ ನೀತಿವಂತಿಕೆ ಅಂದರೆ ದೇವರ ನೀತಿಯಾದ ಕೋಪ ನಮ್ಮ ಮೇಲೆ ಇಳಿಯೋದ್ರಿಂದ ದೇವರು ಕಾಪಾಡ್ತಾರೆ. ಆದರೆ ಆ ಫಲವನ್ನು ಅದನ್ನು ಬಿಟ್ಟು ಬರುವಾಗ ಆ ಒಂದು ದಾರಿಯನ್ನು ಮರೆತು ಬರೋದಕ್ಕೆ ಏನಾಗುತ್ತೆ, ಸಮಯ ಆಗುತ್ತೆ. ಅದರ ಫಲಗಳನ್ನು ಸಹ ಎಷ್ಟೋ ಸತಿ ನಾವೇನು ಮಾಡಬೇಕು, ಸ್ವಲ್ಪ ಕಾಲಕ್ಕೆ ಅನುಭವಿಸ್ಬೇಕಾಗತ್ತೆ. ಅಲ್ಲೆಲೂಯ. ಯಾಕೆ ಫಲ ಅನುಭವಿಸ್ತೀವಿ ಅಂದರೆ ಕಲಿಯೋದಕ್ಕೋಸ್ಕರ ದೇವರು ನಮಗೆ ಕಲಿಸ್ತಾರೆ. ಇದನ್ನು ಮಾಡಿದ್ರೆ ಇದರ ಫಲ ಈ ರೀತಿ ಇರುತ್ತೆ ಅಂತ. ಅಲ್ಲೆಲೂಯ. ಒಂದು ಒಳ್ಳೆ ತಂದೆ ಆ ಮಕ್ಕಳನ್ನು ಯಾವ ರೀತಿ ಸರಿಪಡಿಸ್ತಾರೋ ದೇವ್ರು ನಮ್ಮನ್ನು ಸರಿಪಡಿಸ್ತಾರೆ. ಆದರೆ ಎಷ್ಟೋ ಜನರು ಏನು ಮಾಡಿರ್ತಾರೆ, ಕೆಟ್ಟ ದಾರಿಗಳು ಹೋಗದೆ ದೇವರ ದಾರಿಯಲ್ಲಿ ಹೋಗುವಂಥ ಎಷ್ಟೋ ಜನರು ಇರ್ತಾರೆ. ಸೊ ಅಂಥ ಜನರಿಗೂ ಸಹ ದೇವರು ಏನು ಹೇಳ್ತಾ ಇದ್ದಾರೆ, ನೀನು ಕೆಟ್ಟ ದಾರಿಯಲ್ಲಿ ಹೋಗದೇ ಇದ್ರೂ, ಕೆಟ್ಟ ದಾರಿಯಲ್ಲಿ ಹೋಗದೇ ಇದ್ದಿದ್ದ ಕಾರಣದಿಂದ ತಂದೆ ಆ ಮಗನ ನೋಡಿ ಒಂದು ವಿಷಯ ಹೇಳ್ತಾರೆ. ಏನು ಹೇಳ್ತಾರೆ ನೋಡಿ, ನಾನು ನನ್ನಲ್ಲಿ ಇರುವಂಥ ಎಲ್ಲ ಸೊತ್ತು ಸಂಪತ್ತು ಎಲ್ಲ ಏನಾಗಿದೆ, ನಿನಗೋಸ್ಕರನೇ. ನಾನು ನಿನಗೋಸ್ಕರ ದೊಡ್ಡದಾಗಿ ಮಾಡದೇ ಇದ್ದಿರ್ಬೋದು. ಏನಂತ, ಇವನು ಬಂದಾಗ ನಾನು ಪಾರ್ಟಿ ಕೊಟ್ಟು ದೊಡ್ಡ ಏನು ಮಾಡ್ತಾರೆ, ಒಂದು ಏನು ಹೇಳ್ತಾರೆ, ಔತಣವನ್ನು ಸಿದ್ಧ ಮಾಡ್ತಾರೆ. ಓಕೆ, ಇದನ್ನು ಇನ್ನೊಂದು ಕಡೆಯಲ್ಲಿ ನೋಡ್ಬೋದು. ಅಂದರೆ ಮತ್ತೆಯು 18ನೇ ಅಧ್ಯಾಯದಲ್ಲೂ ಸಹ ಏನು ಹೇಳ್ತಾರೆ, ಅವನು 99 ಏನಿರುತ್ತೆ, ಕುರಿಮರಿಗಳಿರುತ್ತೆ, ಒಂದು ತಪ್ಪೋಗಿರುತ್ತೆ. ಅವನೇನು ಮಾಡ್ತಾನೆ, ಅದನ್ನು ನಿಂತಿರು ಕರ್ಕೊಂಬಂದ್ಮೇಲೆ ಏನು ಮಾಡ್ತಾನೆ, ಒಂದು ದೊಡ್ಡ ಎಲ್ಲರನ್ನೂ ಕರೆದು ದೊಡ್ಡ ಔತಣವನ್ನು ಇಡ್ತಾನೆ. ದೊಡ್ಡ ಔತಣ ಇಟ್ಟ ಮೇಲೇನೂ ಸಹ, ಯಾಕಂದರೆ ಅವರು ಒಂದು ಹಿಂತಿರುಗಿ ಬಂತಲ್ಲ ಅಂತ ಸಂತೋಷದಲ್ಲಿ ಇಡ್ತಾ ಇದ್ದಾರೆ. ಆ 99 ಕುರಿಗಳನ್ನು ಅವನು 99 ಕುರಿಗಳ ಮೇಲೆ ಅವನಿಗೇನಿರಲ್ಲ, ಸಂತೋಷ ಇಲ್ಲ ಅಂತ ಅರ್ಥ ಅಲ್ಲ. ಸಂತೋಷ ಇದ್ರೂ ಅವ್ರಿಗೆ ಇವ್ರಿಗಿಂತ ಏನಾಗುತ್ತೆ, ದೊಡ್ಡ ಫಲ ಏನಾಗಿರುತ್ತೆ, ಕಾದಿರುತ್ತೆ. ಅಲ್ಲೆಲೂಯ. ನಾವು ದೇವರಲ್ಲಿ ನಡೆಯುವಾಗಲೂ ಸಹ ನಾವು ದೇವರ ಹತ್ರದಿಂದ ಫಲ ಪಡ್ಕೊಳ್ತಾ ಇದ್ದೀವಿ. ದೇವರನ್ನು ಬಿಟ್ಟು ದೂರ ಹೋಗಿ ಹಿಂತಿರುಗಿ ಬರುವಾಗಲೂ ಅವ್ರು ಒಳ್ಳೆತನವನ್ನು ಅರ್ಥ ಮಾಡ್ಕೊತಾರೆ. ಅಲ್ಲೆಲೂಯ. ಪ್ರಾರ್ಥಿಸೋಣ. ಯೇಸುವೇ, ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ನೀವು ಒಳ್ಳೆಯವರು ನಮಗೆ ಕೃಪೆಸದ ಕಾಲವಿದೆ. ನಿಮ್ಮ ವಾಕ್ಯದ ಆಳವನ್ನು, ನಿಮ್ಮ ವಾಕ್ಯದ ಆ ಒಂದು ಅರ್ಥವನ್ನು ಮಾಡ್ಕೊಳ್ಳೋಕ್ಕೆ ಸಹಾಯ ಮಾಡಿದ್ರೆ ಅದಕ್ಕಾಗಿ ಸ್ತೋತ್ರ. ಹೌದಪ್ಪ, ಈ ವಾರದಲ್ಲಿ ಏನೆಲ್ಲ ನಡಿಬೇಕು ಅಂತ ನೀವು ತೀರ್ಮಾನಿಸಿದ್ರು, ನಿಮ್ಮ ಕೃಪೆಯಿಂದ ನಿಮ್ಮ ಬಲದಿಂದ ನೀವು ನಡೆಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ನಮ್ಮನ್ನಪ್ಪ ಸ್ತೋತ್ರ, ನಾವು ನೋಡದೇ ಇರ್ಬೋದು ಆ ವಿಷಯಗಳು, ನಿಮ್ಮ ಹತ್ರ ಪಡ್ಕೊಂಡ ವಾಕ್ಯಗಳಿಗೆ ನಾವು ರಿಸಲ್ಟ್ ನೋಡದೇ ಇರ್ಬೋದು. ಆದರೆ ದೇವರೇ, ಆ ಸಮಯದಲ್ಲಿ ನಿಮಗೆ ನಿಮ್ಮ ವಾಕ್ಯದ ಮೇಲೆ ನಂಬಿಕೆ ಇಡೋದಕ್ಕೆ ಸಹಾಯ ಮಾಡಿ ನಮ್ಮನ್ನು ಸರಿಯಾದ ದಾರಿಯಲ್ಲಿ ನೀವು ನಡೆಸೋದಕ್ಕಾಗಿ ಸ್ತೋತ್ರ. ಹೌದಪ್ಪ, ನಮ್ಮ ತಪ್ಪುಗಳ ಫಲವನ್ನು ಸಹ ನೀವು ಸರಿ ಮಾಡಿ ಅದನ್ನು ಅಪ್ಪ ಸ್ತೋತ್ರ ನಮಗೆ ಆಶೀರ್ವಾದಕ್ಕೆ ಮಾರ್ಪಡಿಸೋದಕ್ಕೆ ನಿಮಗೆ ಮಾತ್ರ ಸಾಧ್ಯ. ಹೌದಪ್ಪ ಸ್ತೋತ್ರ. ಎಷ್ಟೋ ಜನರು ಇನ್ನೂ ನಿಮ್ಮಲ್ಲಿ ನಂಬಿಕೆ ಇಟ್ಟು ಎಲ್ಲ ಕೆಟ್ಟತನದಿಂದ ಅವ್ರವ್ರು ಸರಿಪಡಿಸ್ಕೊಂಡು ಹೋಗಿರುವಂಥ ಮನುಷ್ಯರು ಎಷ್ಟೋ ಜನ ಇರ್ತಾರಪ್ಪ, ಕಾಪಾಡಿಕೊಂಡು ಹೋದಂಥ ಮನುಷ್ಯರು ಅವ್ರಿಗೆ ನೀವು ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಅವರಿಗೆ ಇಟ್ಟಂಥ ನೀವು ದೊಡ್ಡ ಫಲ ನೀವು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಹೌದಪ್ಪ, ನೀವು ಹೇಳ್ತಿರಲ್ಲಪ್ಪ, ಈ ಭಾರವೆಲ್ಲ ನಿಮ್ಮ ಬಲ ನಮ್ಮ ಜೊತೆಯಲ್ಲಿ ಇರಲಿ. ಹೌದಪ್ಪ, ನಿಮ್ಮ ವಾಕ್ಯದ ಪ್ರಕಾರ ಹೌದಪ್ಪ ತಂದೆಯಾದ ದೇವರ ಪ್ರೀತಿಯು, ಯೇಸು ಕ್ರಿಸ್ತುವಿನ ಆ ಒಂದು ಕೃಪೆ, ಆ ಒಂದು ಬಲ, ಹೌದಪ್ಪ ಕೃಪೆ, ಆ ಬಲ ನಮ್ಮಲ್ಲಿದ್ದು
ಹೌದಪ್ಪ, ಪವಿತ್ರಾತ್ಮರ ಅನ್ಯೋನ್ಯತೆ ಐಕ್ಯತೆ ಯಾವುದಪ್ಪ, ಪವಿತ್ರಾತ್ಮರ ಮೂಲಕ ಅದೆಲ್ಲವೂ ನಮಗೆ ಅಪ್ಪ ಸ್ತೋತ್ರ. ಯೇಸು ಕ್ರಿಸ್ತ ನಾಮದಲ್ಲಿ ನಮಗೆ ದೊರಕಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ನಿಮ್ಮ ಆಶೀರ್ವಾದ, ನಿಮ್ಮ ಕೃಪೆ ನಮ್ಮ ಜೊತೆ ಎಂದೆಂದಿಗೂ ಯೇಸು ಕ್ರಿಸ್ತ ಮೂಲಕ ಇರೋದಕ್ಕಾಗಿ ಸ್ತೋತ್ರ. ನಾವು ಅನುದಿನವೂ ನಿಮಗೆ ಸ್ತೋತ್ರ ಹೇಳಬೇಕಾದಂಥ ದೊಡ್ಡ ವಿಷಯ ಅದೇ ಅಪ್ಪ. ಯೇಸು ಕ್ರಿಸ್ತನ ಮೂಲಕ ನಿಮ್ಮ ಪ್ರಸನ್ನತೆ ನಮಗೆ ಸಿಕ್ಕಿದೆ, ನಿಮ್ಮ ವಾಕ್ಯ ನಮಗೆ ಸಿಕ್ಕಿದೆ, ನಿಮ್ಮ ಕೃಪೆ ನಮಗೆ ಸಿಕ್ಕಿದೆ. ಅದಕ್ಕಾಗಿ ಸ್ತೋತ್ರ ಅಪ್ಪ. ಇಂದು ಎಂದು ಮಾತೆ ದೇವರ ಆಶ್ರಯಿಸಿ ಎಲ್ಲದಲ್ಲೂ ನಿಮ್ಮ ನಾಮ ಮಹಿಮೆ ಹೊಂದಲಿ. ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್.